ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಓದಲ್ಪಟ್ಟ ವಾಕ್ಯ ಹೊಸ ಒಡಂಬಡಿಕೆ ಭಾಗದಿಂದ ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ವಚನ 2, 3, 4 ವಚನಗಳನ್ನು ಓದಿದ್ದೇವಲ್ವ. ಏನಂತ ಬರೆಯಲ್ಪಟ್ಟಿದೆ ಮತ್ತೊಮ್ಮೆ ನಾನು ಓದುವ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂಬುದಾಗಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾದ ಅರ್ಥವನ್ನು ಒಳಗೊಂಡಿರ್ತಕ್ಕಂತಹ ವಾಕ್ಯ ಓದುವಾಗ ಅದರ ಎಕ್ಸ್ಪ್ಲನೇಷನ್ನೇ ಬೇಡ, ಯಾಕಂದರೆ ಅದರಲ್ಲಿ ಎಲ್ಲ ಸರಿ ಮಾಡಿ ಅರ್ಥವಾಗುವ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಅರ್ಥವಾಗಿದೆಯಲ್ಲ ವಾಕ್ಯ? ಓಕೆ, ಮತ್ತೊಂದು ಸಲ ಓದ್ತೀನಿ ನೋಡಿ. ನಿಮ್ಮ ನಂಬಿಕೆಗೆ ಆಗುವನೆಯು ತಾಳ್ಮೆ ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದರೂ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ವಿಪತ್ತುಗಳು, ಶೋಧನೆಗಳು, ಆಪತ್ತುಗಳು ಪ್ರತಿಯೊಬ್ಬರಿಗೂ ಬರ್ತವೆ. ವಿಪತ್ತು, ಶೋಧನೆ, ಆಪತ್ತುಗಳು, ಸಮಸ್ಯೆಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಇರ್ತವೆ. ಸಮಸ್ಯೆಗಳು, ವಿಪತ್ತು ಎಲ್ಲ ಸರ್ವೇ ಸಾಮಾನ್ಯ. ಪ್ರತಿ ಆತನ ವಿಶ್ವಾಸಿಗಳ ಜೀವಿತದಲ್ಲಿ ಸರ್ವೇ ಸಾಮಾನ್ಯ ಇರುತ್ತದೆ. ಆದರೆ ನಾವು ತಿಳಿದುಕೊಳ್ಬೇಕಾದದ್ದು ಏನಂತಂದರೆ, ಅವೆಲ್ಲ ಸಮಸ್ಯೆಗಳು, ಕಷ್ಟಗಳು ನಮಗೆ ಯಾಕೆ ಬರ್ತಿದ್ದಾವೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಅವು ನಮಗೆ ಮೇಲು ಮಾಡಲು ಬರ್ತಿದ್ದಾವೆ. ಏನಕ್ಕೆ ಬರ್ತಿದ್ದಾವೆ? ನಮಗೆ ಮೇಲು ಮಾಡಲು, ಅಂದರೆ ನಮಗೆ ಆಶೀರ್ವಾದವನ್ನು ಮಾಡುವುದಕ್ಕೋಸ್ಕರವಾಗಿ ಆ ಸಮಸ್ಯೆಗಳು ಈ ದಿನ ನಮ್ಮ ಜೀವಿತದಲ್ಲಿ ಬರ್ತವೆ. ಆದರೆ ಇವೆಲ್ಲ ಯಾಕೆ ಬರ್ತಿದ್ದಾವೆ ಅಂತಂದರೆ, ನಮ್ಮ ಜೀವಿತದಲ್ಲಿ ನಾವೇನೋ ಒಂದು ಉನ್ನತವಾದ ಸ್ಥಾನಕ್ಕೆ ನಾವು ಏರಬೇಕಾಗಿದೆ. ನಾವು ಯಾವಾಗಲೂ ಅಂದುಕೊಳ್ಬೇಕೇನು ಗೊತ್ತಾ? ಈ ದಿನ ನನ್ನ ಜೀವಿತದಲ್ಲಿ ಕಷ್ಟಗಳು ಬರ್ತಿದ್ದಾವೆ, ಸಮಸ್ಯೆಗಳು ಬರ್ತಿದ್ದಾವೆ ಅಂದಾಗ ನಾವು ಅಂದುಕೊಳ್ಬೇಕು, ಅಯ್ಯೋ ದೇವರು ನನಗೆ ಆಶೀರ್ವಾದ ಮಾಡೋಕ್ಕೆ ಪ್ರಾರಂಭಿಸಿದ್ದಾನೆ ಎಂಬುದಾಗಿ. ಆಮೇನ್. ಎಸ್, ದೇವರು ನನ್ನನ್ನು ಆಶೀರ್ವಾದ ಮಾಡಲು ಪ್ರಾರಂಭ ಮಾಡಿದ್ದಾನೆ, ನನ್ನನ್ನು ಆಶೀರ್ವಾದ ಮಾಡಲು ಸಿದ್ಧನಾಗಿದ್ದಾನೆ, ಅದಕ್ಕೆ ಈ ಸಮಸ್ಯೆಗಳು ಎಂಬುದಾಗಿ ನಾವು ಅಂದುಕೊಳ್ಬೇಕಂತೆ ಪ್ರಿಯರೇ. ಕಷ್ಟಗಳಿಂದ ಕೂಡಲೂ ದೇವರು ಆಶೀರ್ವಾದ ಮಾಡ್ತಾನೆ. ನಿಮಗೆ ಗೊತ್ತಾ? ಕಷ್ಟದಲ್ಲಿಯೂ ಸಹ ದೇವರು ಏನು ಮಾಡ್ತಾನಂತೆ? ನಮಗೆ ಆಶೀರ್ವಾದ ಮಾಡ್ತಾನೆ ರೀ. ಕಷ್ಟದ ಕಾಲದಲ್ಲಿ, ವಿಪತ್ತಿನಲ್ಲಿ, ಶೋಧನೆಗಳಲ್ಲಿ ದೇವರು ಯಾವ ರೀತಿ ಆಶೀರ್ವಾದ ಮಾಡ್ತಾನೆ ಗೊತ್ತಾ? 3 ರೀತಿ ಆಶೀರ್ವಾದ ಮಾಡ್ತಾನೆ. 3 ರೀತಿ ಆಶೀರ್ವಾದ ಮಾಡ್ತಾನೆ. 1ನೇ ಆಶೀರ್ವಾದ ಏನು ಗೊತ್ತಾ? ಕಷ್ಟದ ದಿನಗಳು, ವಿಪತ್ತಿನ ದಿನಗಳು, ಶೋಧನೆಯ ದಿನಗಳು ನಮಗೇನು ಮಾಡ್ತಾವಂತಂದರೆ ಪಶ್ಚಾತ್ತಾಪ ಪಡುವಂತೆ ಮಾಡ್ತದೆ. ಇದೊಂದು ಆಶೀರ್ವಾದ ರೀ, ಇದು ಪಶ್ಚಾತ್ತಾಪ ಪಡುವಂಥದ್ದು. ಕಷ್ಟದ ದಿನಗಳು, ವಿಪತ್ತಿನ ದಿನಗಳು ನಮಗೇನು ಮಾಡ್ತವೆ ಅಂತಂತಂದರೆ ಪಶ್ಚಾತ್ತಾಪ ಪಡಬೇಕು ನಾವು. ಪಶ್ಚಾತ್ತಾಪ ಅನ್ನುವಂಥದ್ದು ಏನು ಮಾಡ್ತಂತಂದರೆ ದೇವರಲ್ಲಿ ಒಂದು ಒಳ್ಳೆಯ ಸಹವಾಸವನ್ನು ಬೆಳೆಸ್ತದೆ. ಪಶ್ಚಾತ್ತಾಪ ಒಂದು ರೀತಿ ಒಳ್ಳೆಯ ಬಾಂಡನ್ನು ಕ್ರಿಯೇಟ್ ಮಾಡ್ತದೆ. ಪಶ್ಚಾತ್ತಾಪ ಬಿದ್ದು ಹೋಗಿರ್ತಕ್ಕಂತಹದ್ದನ್ನು. ಫಾರ್ ಎಕ್ಸಾಂಪಲ್, ತಪ್ಪಿ ಹೋದ ಮಗನ ಕುರಿತಾಗಿ ನಿಮ್ಮೆಲ್ಲರಿಗೆ ಗೊತ್ತಿದೆಯಲ್ಲ. ಈ ತಪ್ಪಿ ಹೋದ ಮಗನು ಏನು ಮಾಡ್ತಾನೆ? ತಂದೆಯ ಬಳಿಯಿಂದ ದೂರವಾಗಿ ಹೋಗ್ತಾನೆ, ಆಸ್ತಿ ಎಲ್ಲ ಸೂರೆ ಮಾಡ್ತಾನೆ, ಗೆಳೆಯರು ಮೋಸ ಮಾಡ್ತಾರೆ. ಕಡೆಗೆ ಪರಿಸ್ಥಿತಿ, ಎಂತಹ ಪರಿಸ್ಥಿತಿ ಅವನಿಗೆ ಬರ್ತದಂತಂದರೆ ಹಂದಿ ತಿನ್ನುವ ಆಹಾರವನ್ನು ತಿನ್ನಬೇಕನ್ನುವಂಥ ಪರಿಸ್ಥಿತಿ ಅವನಿಗೆ ಬರ್ತದೆ ತಂದೆಯಿಂದ ದೂರ ಆದ ಮಗನಿಗೆ. ಆಗ ತಿರುಗಿ ಅವನು ಆಲೋಚನೆ ಮಾಡ್ತಾನೆ, ನನ್ನ ತಂದೆಯ ಬಳಿಗೆ ನಾನು ಹೋಗಬೇಕಲ್ಲ, ನನ್ನ ತಂದೆಯ ಬಳಿಯಲ್ಲಿ ನಾನು ಇದ್ದಿದ್ದೇ ಆದರೆ ಈ ಸಮಸ್ಯೆ ನಾನು ಬರ್ತಿರಲಿಲ್ವಲ್ಲ ಎಂಬುದಾಗಿ ಪಶ್ಚಾತ್ತಾಪ ಪಡ್ತಾನೋ. ಪಶ್ಚಾತ್ತಾಪ ಪಟ್ಟು ತಂದೆಯಿಂದ ಬಿಟ್ಟು ದೂರವಾದನಲ್ಲ ಎನ್ನುವಂತಹ ಕಷ್ಟ ದೂರವಾದಾಗ ಆ ಕಷ್ಟದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ತಂದೆಯನ್ನು ನೆನೆಸಿಕೊಂಡು ಪಶ್ಚಾತ್ತಾಪ ಪಟ್ಟು ತಿರುಗಿ ತಂದೆಯ ಬಳಿಗೆ ಹೋಗ್ತಾನೆ. ಏನು ಮಾಡಿತ್ತಿದು? ಅವನ ಕಷ್ಟದ ಜೀವಿತ ಏನು ಮಾಡಿತ್ತು? ಅವನಿಗೆ ಪಶ್ಚಾತ್ತಾಪ ಪಟ್ಟು ತಿರುಗಿ ತಂದೆಯ ಬಳಿಗೆ ಸೇರಿಸಿತ್ತು. ಆಶೀರ್ವಾದ ರೀ ಇದು ಆಶೀರ್ವಾದ. ಇದು ಪಶ್ಚಾತ್ತಾಪ ಅನ್ನುವಂತಹದ್ದು. ಕಷ್ಟದ ದಿನಗಳಲ್ಲೂ ದೇವರ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ ನೋಡಿ. ಓಕೆ, ಇದು ಒಂದು ರೀತಿಯ ಆಶೀರ್ವಾದ. 2ನೇ ಆಶೀರ್ವಾದ ಏನಂತಂದರೆ, ಕಷ್ಟದ ದಿನಗಳು ಯಾವ ರೀತಿ ಆಶೀರ್ವಾದ ತಂದು ಕೊಡ್ತದಂತಂದರೆ ಸರ್ವ ಸುಗುಣವುಳ್ಳವರನ್ನಾಗಿ ಮಾಡ್ತದಂತೆ. ವಾಕ್ಯದಲ್ಲಿ ಬರ್ದಿದೆಯಲ್ಲ, ಓದಿರೋ ವಾಕ್ಯದಲ್ಲಿ ಕೆಳಭಾಗದಲ್ಲಿ ಬರೆದಿದೆ, ಸರ್ವ ಸುಗುಣವುಳ್ಳವರನ್ನಾಗಿ ಮಾಡ್ತದಂತೆ. ಉದಾಹರಣೆ, ಯೋಸೇಫನಿಗೆ, ತಂದೆಗೆ ಯೋಸೇಫ ಅಂದರೆ ಬಹಳ ಇಷ್ಟ. ತಂದೆ ಬಳಿಯಲ್ಲಿ ಇದ್ದು ಬೆಳೆದಂಥವನು ಯೋಸೇಫನು. ಹಳೆ ಒಡಂಬಡಿಕೆಯಲ್ಲಿ ತಂದೆಯ ಬಳಿಗೆ ಇದ್ದು ಬೆಳೆದಂತಹ ಅಷ್ಟು ಸುಖ ಸಂಪತ್ತು ಏನಂತಾರೆ, ಅಷ್ಟು ಒಂದು ಒಳ್ಳೆಯ ಪ್ರೀತಿ ಬಾಂಧವ್ಯದಿಂದ ಬೆಳೆದಿರ್ತಕ್ಕಂತಹ ಯೋಸೇಫನಿಗೆ ಏನು ಬರ್ತವ್ರಿ? ಕಷ್ಟಗಳು ಬರ್ತವ್ರಿ, ಶೋಧನೆಗಳು ಬರ್ತವ್ರಿ, ಕುಟುಂಬದಿಂದಲೇ ಬರ್ತವ್ರಿ, ಅವನು ನೆಮ್ಮದಿ ಕೆಡಿಸ್ತವ್ರಿ.
ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರ್ತದ್ರಿ, ಬಾವಿಯಲ್ಲಿ ಬಿಸಾಕುವಂತಹ ಸಂದರ್ಭ ಬರ್ತದ್ರಿ. ಇಷ್ಟೆಲ್ಲ ಬಂದವು. ಇಷ್ಟೆಲ್ಲ ಕಷ್ಟದ ದಿನಗಳಲ್ಲಿ, ಕಷ್ಟದ ಕಾಲಗಳಲ್ಲಿಯೂ ಸಹ ಯೋಸೇಫನ ಏನು ಮಾಡಿದ ಅಂತಂತಂದರೆ ಒಂದು ಆಶೀರ್ವಾದ ಹೊಂದಿದ. ಎಂಥ ಆಶೀರ್ವಾದ ಹೊಂದಿದನು ಗೊತ್ತಾ? ಎಂಥ ಆಶೀರ್ವಾದ ಹೊಂದಿದ ಗೊತ್ತಾ? ಇಡೀ ಐಗುಪ್ತರ ಅರಸನಿಗೆ ಸಲಹೆ ಕೊಡುವಂತಹ ಸುಗುಣಗಳ ಆಶೀರ್ವಾದವನ್ನು ಹೊಂದಿದ. ಒಳ್ಳೆ ಸುಗುಣಗಳು ಅವನಲ್ಲಿ ಬೆಳೆದು ಬಂದವು. ಯೋಸೇಫನು ಕಷ್ಟದಲ್ಲೇ ಇದ್ದ, ತೊಂದರೆಯಲ್ಲಿಯೇ ಇದ್ದ, ಸಮಸ್ಯೆಯಲ್ಲಿಯೇ ಇದ್ದ. ಆದರೆ ಆ ಕಷ್ಟದ ದಿನಗಳು ಅವನಿಗೆ ಸರ್ವ ಸುಗುಣವುಳ್ಳವನನ್ನಾಗಿ ಮಾಡಿತಂತೆ. ಸರ್ವ ಸುಗುಣವುಳ್ಳವನು ಯಾವ ರೀತಿಯಾಗಿ ಅದನ್ನು ತೋರ್ಪಡಿಸಿಕೊಂಡ ಗೊತ್ತಾ? ಫರೋಹ ರಾಜನಿಗೆ ಬರಗಾಲ ಬಂದಾಗ ಯಾವ ರೀತಿಯಾಗಿ ನೀನು ಮುಂದಾಲೋಚನೆ ಮಾಡಬೇಕು ಅನ್ನುವಂತಹ ಸಲಹೆಗಳನ್ನು ಕೊಡುವಂತಹ ಮೆಚುರಿಟಿ ಸುಗುಣಗಳು ಯೋಸೇಫನು ಹೊಂದಿದ. ಅಷ್ಟು ಗ್ರೇಟ್ ಐಡಿಯಾ ಯೋಸೇಫನು ಏನು ಮಾಡಿದ? ಫರೋಹನಿಗೆ ಕೊಟ್ಟ. ಬರಗಾಲದಲ್ಲಿ ಹೆಂಗೆ ನೀನು ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು. ಕೆಲ ಸತ್ಯವೇದ ಪಂಡಿತರು ಹೇಳ್ತಾರೆ ಗೊತ್ತಾ? ಒಂದು ವೇಳೆ ಆ ದಿನ ಆ ಫರೋಹ ಯೋಸೇಫನ ಸಲಹೆ ಕೇಳದೇ ಹೋಗಿದ್ದ ಅಂತಂದರೆ ಇವತ್ತಿನ ದಿವಸದಲ್ಲಿ ಈಜಿಪ್ಟ್ ಅನ್ನುವಂತಹ ದೇಶ ಭೂಪಟದಲ್ಲಿ ಇರ್ತಿರ್ಲಿಲ್ವಂತೆ. ಅಂತಹ ಸುಗುಣಗಳು ಅವನು ಹೊಂದಿದ ಯೋಸೇಫ. ಕಷ್ಟದ ಜೀವಿತದಲ್ಲಿ ಅವನು ಹೊಂದಿರತಕ್ಕಂಥ ಆಶೀರ್ವಾದ. ಕಷ್ಟದ ಜೀವಿತಗಳು, ಶೋಧನ ದಿನಗಳು, ವಿಪತ್ತುಗಳು ಏನು ಮಾಡ್ತವೆ? ಮನುಷ್ಯರಿಗೆ ಆಶೀರ್ವಾದ ತಂದು ಕೊಡ್ತವೆ, ಸರ್ವ ಸುಗುಣವುಳ್ಳವರನ್ನಾಗಿ ಮಾಡ್ತೇವೆ. ಮೂರನೇದಾಗಿ ಎಂಥ ಆಶೀರ್ವಾದ ಇಟ್ಟಿದ್ದೇನೆ ಗೊತ್ತಾ ಅದರಲ್ಲಿ ದೇವರು? ಮೂರನೇ ಆಶೀರ್ವಾದ ಏನಂತಂದರೆ, ಇಂತಹ ಶೋಧನೆಗಳಲ್ಲಿ ಸಮಸ್ಯೆಗಳಿದ್ದಿರ್ತಕ್ಕಂತಹ ಜನರು ಏನು ಮಾಡ್ತಾರಂತೆ? ಲೋಕಕ್ಕೆ, ಸಮಾಜಕ್ಕೆ ಆಶೀರ್ವಾದಕರವಾಗಿರ್ತಾರಂತೆ ಇವರು. ಉದಾಹರಣೆ ನೋಡಿ, ಅಬ್ರಹಾಮನು ನೋಡಿ ಎಂತಹ ಕಷ್ಟದಲ್ಲಿ ಕಾಲ ಕಳೆದ. ಯೋಸೇಫನು ನೋಡಿ, ದಾನಿಯೇಲನು ನೋಡಿ, ಶದ್ರಕ್ ಮೇಷಕ್ ಅಬೇದ್ನಗರನ್ನು ನೋಡಿ. ಇವರು ಅನೇಕರು ಸತ್ಯವೇದದಲ್ಲಿ ಸಮಸ್ಯೆಗಳು ಇವರು ಸುತ್ತಲೇ ಇದ್ದವು. ಇವರ ಸುತ್ತಲೇ ಸುತ್ತುವರಿತಾ ಇದ್ದವು ಸಮಸ್ಯೆಗಳು. ಸೊ ಅಂತಹ ಸಮಸ್ಯೆಗಳಲ್ಲಿಯೂ ಸಹ ದೇವರು ಇದನ್ನು ಅವರಿಗೆ ನಮಗೆ ಪಾಠವಾಗಿ ಇಟ್ಟಿದ್ದಾನೆ, ನಮಗೆ ನಿದರ್ಶನವಾಗಿ ಇಟ್ಟಿದ್ದಾನೆ. ಕ್ರೈಸ್ತ ಸಮಾಜಕ್ಕೆ, ಲೋಕಕ್ಕೆ ಈ ಭಕ್ತರು ಏನು ಇವತ್ತು ಅಂತಂದರೆ ಆಶೀರ್ವಾದಕರವಾಗಿದ್ದಾರೆ. ಅವರನ್ನು ನೋಡಿ ಕಲಿರಿ ಅನ್ನುವಂತಹ ರೀತಿಯಲ್ಲಿ ದೇವರು ಸತ್ಯವೇದದಲ್ಲಿ ಅವರ ಕುರಿತಾಗಿ ಬರೆಸಲ್ಪಟ್ಟಿದ್ದಾನೆ ಪ್ರಿಯರೇ. ಆಮೇಲೆ ಕಷ್ಟದ ದಿನಗಳು ಆಶೀರ್ವಾದಕ್ಕೆ ಬರೋದು. ಓಕೆ, ಕಷ್ಟದ ಸಮಯಗಳು ಆಶೀರ್ವಾದಕ್ಕೋಸ್ಕರನೇ ಬರ್ತವೆ, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಧೈರ್ಯ ತಂದುಕೊಳ್ಬೇಕು ಪ್ರಿಯರೇ. ಕಷ್ಟದ ದಿನಗಳು, ಸಮಸ್ಯೆಗಳಲ್ಲಿ, ಶೋಧನೆಗಳಲ್ಲಿ ಇರುವವರಿಗೆ ಈ ದಿನ ನೀನು ಅನುಭವಿಸುತ್ತಿರುವಂತಹ ನೋವು, ಈ ದಿನ ನೀನು ಪಡುವಂತಹ ಕಷ್ಟ, ಅದು ನಿನ್ನ ಆಶೀರ್ವಾದಕ್ಕಾಗಿಯೇ ಬಂದಿದೆ ಎಂಬುದನ್ನಾಗಿ ನೀನು ಮರೆಯಬೇಡ. ನಿನ್ನ ಆಶೀರ್ವಾದಕ್ಕೋಸ್ಕರವಾಗಿ ಅವು ಈ ದಿನ ನಿನ್ನ ಮುಂದೆ ಇದ್ದಾವೆ. ಅವು ಕೇವಲ ಆನಂದಕರವಾದದ್ದು ಎಂಬುದಾಗಿ ನಾವು ಎಣಿಸಬೇಕು. ಅವುಗಳು ನಿಮಗೆ ತಾಳ್ಮೆ ತಂದು ಕೊಡ್ತವೆ, ಅವುಗಳು ನಿನಗೆ ಪಶ್ಚಾತ್ತಾಪ ಪಡುವಂತೆ ಮಾಡ್ತವೆ, ಅವುಗಳು ನಿನ್ನನ್ನು ಸಮಾಜದಲ್ಲಿ ಆಶೀರ್ವಾದಕರವಾಗಿ ನಿರ್ಮಿಸ್ತವೆ. ಸರ್ವ ಸುಗುಣ, ಮೆಚ್ಯೂರಿಟಿ ಅನ್ನುವಂತಹದ್ದನ್ನು ಅವುಗಳು ನನಗೆ ತಂದು ಕೊಡ್ತವೆ ಪ್ರೇರೆ. ಕ್ರಿಸ್ತನನ್ನು ಹಿಂಬಾಲಿಸುವ ಮಕ್ಕಳಿಗೆ ಕಷ್ಟದ ದಿನಗಳು ಒಳ್ಳೆಯದೇ ಎಂಬುದಾಗಿ ನಾವು ನೋಡಬೇಕು ಪ್ರೇರೆ. ಅವೇ ನಮಗೆ ಬೆಲೆ ತಂದು ಕೊಡುವಂಥವುದಾಗಿದ್ದಾವೆ. ಕಷ್ಟದ ಸಮಸ್ಯೆಗಳು ಬಂದವಂತೇಳಿ ಯಾವತ್ತೂ ಕೂಡ ವಿಶ್ವಾಸದಿಂದ ದೂರ ಓಡಿ ಹೋಗಬಾರ್ದು. ನಾವು ಅವಿಶ್ವಾಸಿಗಳ ಹಾಗೆ ದೂರ ಓಡಿ ಹೋಗಬಾರ್ದು. ಯಾವಾಗಲೂ ಅವುಗಳನ್ನು ಧೈರ್ಯದಿಂದ ಎದುರಿಸಬೇಕು. ದೇವರು ನನಗಿದ್ದಾನೆ ಎನ್ನುವಂತಹ ಧೈರ್ಯದಲ್ಲಿ ನಾವು ಬಾಳಬೇಕು ಪ್ರೇರೆ. ಈ ಶೋಧನೆಯ ದಿನಗಳಲ್ಲಿ, ವಿಪತ್ತಿನಲ್ಲಿರುವಾಗ ಭಯಪಡದೆ ಈ ದಿನ ಪ್ರತಿ ವಿಶ್ವಾಸಿ ಕೆಲ ವಿಷಯಗಳನ್ನು ನೆನಪಿಟ್ಕೊಳ್ಬೇಕಾಗಿದೆ. ಸಮಸ್ಯೆಗಳು ಬಂದಿದ್ದಾವೆ ನನಗೆ, ತೊಂದರೆಗಳು ಬಂದಿದ್ದಾವೆ ನನಗೆ, ವಿಪತ್ತಿನಲ್ಲಿ ನಾನಿದ್ದೀನಿ, ಅಯ್ಯೋ ಕಣ್ಣೀರಿನಲ್ಲಿ ನಾನು ಕಾಲ ಕಳೀತಾ ಇದ್ದೀನಿ ಅಂತಂದರೆ ಈ ದಿನ ನಾನು ನಿನಗೆ 3 ವಿಷಯಗಳನ್ನು ನೆನಪಿಸ್ತೇನೆ ಪ್ರಿಯ. 3 ವಿಷಯಗಳನ್ನು ನೆನಪಿಸ್ತೇನೆ. ಇಂತಹ ಕಷ್ಟದ ಸಮಯದಲ್ಲಿ ನೀನಿದ್ದಾಗ ನಾನು ಹೇಳುವಂತಹ, ಅಂದರೆ ನಾನು ಅನ್ನೋದಕ್ಕಿಂತ ನನ್ನ ಆತ್ಮನು, ದೇವರಾತ್ಮನು ಹೇಳುವಂತಹ ಈ 3 ವಿಷಯಗಳನ್ನು ನೀನು ನೆನಪಿಸಿಕೊಂಡು ಬಾಳುವುದಾದರೆ ನಿನ್ನ ಕಷ್ಟದ ದಿನಗಳು ಸಹ ಸುದಿನಗಳಾಗಿ ಪರಿವರ್ತನೆ ಹೊಂದುತ್ತವೆ. ಆಮೇಲೆ ಕೇಳ್ತೀರಾ? ಕಷ್ಟದ ದಿನಗಳು ಯಾರಿಗಿಲ್ಲ ರೀ? ಕೈ ಎತ್ತಿರಿ. ಎಲ್ಲರಿಗಿರ್ತವೆ ರೀ. ಅದು ಕೆಟ್ಟಕ್ಕೋಸ್ಕರ ಬಂದಿಲ್ಲ, ಅದು ಒಳ್ಳೆಯದಕ್ಕೋಸ್ಕರವಾಗಿದೆ. ಆದರೆ ಈ ಕಷ್ಟದ ದಿನಗಳಲ್ಲಿ, ಸಮಸ್ಯೆಗಳಲ್ಲಿ ಕೆಲ ವಿಷಯಗಳನ್ನು ನಾವು ನೆನಪು ಮಾಡಿಕೊಂಡು ಬಾಳುವುದಾದರೆ ಆ ದಿನಗಳನ್ನು ನಾವು ಬಹಳ ಆ ದಿನಗಳನ್ನು ನಾವು ಬಹಳ ಆಶೀರ್ವಾದಕರವಾಗಿ ಕಳೆಯಬಹುದು. ಮೊದಲನೇದಾಗಿ ಏನು ಮಾಡಬೇಕು ನಾವು? ಕಷ್ಟದ ದಿನಗಳು ಬಂದಾಗ ಏನು ನೆನಪು ಮಾಡಿಕೊಳ್ಬೇಕು ನಾವು ಅಂತಂದರೆ, ನನ್ನ ದೇವರು ಸರ್ವಶಕ್ತನು ಎಂಬುದಾಗಿ ನೆನಪು ಮಾಡಿಕೊಳ್ಬೇಕಂತೆ. ನಾವು ಏನು ನೆನಪು ಮಾಡಿಕೊಳ್ಬೇಕ್ರಿ? ಎಲ್ಲರೂ ಹೇಳಲ್ವಾ? ನನ್ನ ದೇವರು
ನನ್ನ ದೇವರು ಸರ್ವಶಕ್ತನು ಎಂಬ ವಿಷಯ ನೆನಪು ಮಾಡಿಕೊಳ್ಬೇಕು. ಬಹಳ ಮರ್ತು ಬಿಡ್ತೀವಿ ನಾವು. ಸೈತಾನ ಏನು ಮಾಡ್ತಾನೆ ಗೊತ್ತಾ? ನೀನು ಕಷ್ಟದ ದಿನಗಳಲ್ಲಿದ್ದಾಗ ನಿನ್ನನ್ನು ಭಯಪಡಿಸ್ತಾನೆ. ನೀನು ಎಂತಹ ದೇವರನ್ನು ಆತುಕೊಂಡವನಾಗಿದ್ದಿ ಎಂಬುದನ್ನು ನೆನಪಿಗೆ ಬರಬಾರ್ದು ನಿನಗೆ. ಆ ರೀತಿಯಾಗಿ ಮರಳು ಮಾಡ್ತಾನೆ, ಆ ರೀತಿಯಾಗಿ ಮರೆಸಿಬಿಡ್ತಾನೆ ನಿನಗೆ. ನನ್ನ ದೇವರು ಸರ್ವಶಕ್ತನೆಂಬುದಾಗಿ ಯಾವತ್ತೂ ಕೂಡ ಮರಿಬಾರ್ದು. ಇದನ್ನು ಯಾವಾಗಲೂ ನೀನು ನೆನಪಿಟ್ಟುಕೊಳ್ಬೇಕು. ಏನೇ ಕಷ್ಟ ಬರಲಿ, ಸಮಸ್ಯೆಗಳು ಬರಲಿ, ನನ್ನ ದೇವರು ಸರ್ವಶಕ್ತನು ಎಂಬುದಾಗಿ ನೆನಪಿಟ್ಟುಕೊಳ್ಬೇಕು ಪ್ರಿಯರೇ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ ಓದಿ ಯಾರಾದರೂ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರು ಈ ಮಾತನ್ನು ಅಬ್ರಹಾಮನಿಗೆ ಹೇಳುವಾಗ ಅವನ ವಯಸ್ಸು ಎಷ್ಟಂತೆ? 99 ವಯಸ್ಸು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರು ಅಬ್ರಹಾಮನನ್ನು ಯಾವಾಗ ಆದುಕೊಂಡ ಗೊತ್ತಾ? 75ನೇ ವರ್ಷಕ್ಕೆ ಹಾಕೊಂಡ. ಅವನು 75 ವರ್ಷದಲ್ಲಿರುವಾಗ ದೇವರು ಅಬ್ರಹಾಮನನ್ನು ಕರೆದುಕೊಂಡು, ದೇವರು ಏನಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೇನೆ ಗೊತ್ತಾ? ಐ ಆಮ್ ಎಲೋಹಿಮ್, ನಾನು ಎಲೋಹಿಮ್ ಎಂಬುದಾಗಿ. ಎಲೋಹಿಮ್ ಅಂದರೆ ದ ಮೈಟಿ ಒನ್, ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ ಅಬ್ರಹಾಮನಿಗೆ ಹೇಳ್ತಾನೆ ದೇವರು. ಅಬ್ರಹಾಮ, ನಾನು ಎಲೋಹಿಮ್, ಸರ್ವ ಸೃಷ್ಟಿಕರ್ತನಾದ ದೇವರು. ಸೊ ಇದುವರೆಗೂ ಅಬ್ರಹಾಮನಿಗೆ ಏನು ಗೊತ್ತಂತಂದರೆ, ನನ್ನ ದೇವರು ಎಲೋಹಿಮ್ ಎಂಬುದಾಗಿ ಗೊತ್ತಿದೆ ಅವನಿಗೆ. ನನ್ನ ದೇವರು ಒಬ್ಬ ಬಲವಂತನು ಎಂಬುದಾಗಿ ಅವನಿಗೆ ಗೊತ್ತಿದೆ 75 ವರ್ಷದಲ್ಲಿರುವಾಗ. ಆದರೆ ಈಗ 99ನೇ ವಯಸ್ಸಿನಲ್ಲಿ ನಾನು ಸರ್ವಶಕ್ತನಾದ ದೇವರು ಎಂಬುದಾಗಿ ಮತ್ತೆ ಪ್ರತ್ಯಕ್ಷನಾಗ್ತಿದ್ದಾನೆ ಅಬ್ರಹಾಮನಿಗೆ. ಅಬ್ರಹಾಮ, ನಾನು ಸರ್ವಶಕ್ತನಾಗಿರುವಂತಹ ದೇವರು. ಈ 75, 99 ನಡುವೆ ಎಷ್ಟು ವರ್ಷವೈತ್ರಿ? 24, 25, 24. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಷ್ಟೊತ್ತಿಗೆ ಅವನು ಮತ್ತು ಸಾರಳು ವಯಸ್ಸಾಗಿ ವೃದ್ಧರಾದರು ಅವರು. ಇದರಲ್ಲಿ ಅವರು ಬಹಳ ಮದುವೆಗೆ ಹೋಗಿದ್ದರು, ಬಹಳ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದಾರೆ. ಅವರು ತೊಟ್ಟಲು ಕಾರ್ಯಗಳು ಮಾಡಿದ್ದಾರೆ. ತೊಟ್ಟಲಲ್ಲಿ ಆ ಕಾಲದಲ್ಲಿ ಇರಲಿಲ್ಲ. ತೊಟ್ಟಲು ತೂಗೋದಾದ್ರೂ ನೋಡಿರ್ತಾರೆ ತಾನೆ. ಯಾರಾದರೂ ಮಕ್ಕಳು ಅವನ ಮುಂದೆ ತೂಗುವ ಶಬ್ದ, ಆ ತೂಗುವಂತಹ ದೃಶ್ಯ ನೋಡಿದಾಗ ಅವನಿಗೆ ಹೆಂಗಾಗಿರ್ಲಿಕ್ಕಿಲ್ಲ. ಅವನಲ್ಲಿ ಅನೇಕ ಆಳುಗಳಿದ್ದವು, ಅನೇಕ ಏನಂದರೆ ಒಳ್ಳೆ ಹೆಸರು ಮಾಡಿದಂತಹ ವ್ಯಕ್ತಿ ಅವನು. ಎಷ್ಟೆಲ್ಲ ಕಾರ್ಯಕ್ರಮಗಳು ಅವರು ಅಟೆಂಡ್ ಮಾಡಿರಲಿಕ್ಕಿಲ್ಲ, ಎಷ್ಟೆಲ್ಲ ಮಕ್ಕಳು ಧ್ವನಿ ಅವನು ಕೇಳಿರಲಿಕ್ಕಿಲ್ಲ. ಇದನ್ನೆಲ್ಲ ನೋಡುವಾಗ ಅವನಿಗೇನಾಗಿರಬೇಕು? ಅಯ್ಯೋ ಅನಿಸಿರ್ತದೆ. ವಯಸ್ಸಾಯಿತು, ಇನ್ನೂ ಯಾವಾಗ ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದ ನಾನು. ಇನ್ನೂ ಯಾವಾಗ ಅಬ್ರಹಾಮನು ಅಂದುಕೊಂಡಿರ್ತಾನೆ, ಇನ್ನೇನು ನನಗೆ ಮಕ್ಕಳೇ ಆಗೋದ್ರಿ. ಯಾಕಂದರೆ 99 ವಯಸ್ಸಾಯಿತು ಇವಾಗ ನನಗೆ. ಆ 99ನೇ ವಯಸ್ಸಿನಲ್ಲಿ ದೇವರು ಬಂದು ಹೇಳ್ತಾನೆ, ನಾನು ಸರ್ವಶಕ್ತನಾಗಿರ್ತಕ್ಕಂತಹ ದೇವರು ಅಂತಿದ್ದಾನೆ. ಅಬ್ರಹಾಮನ ಪರಿಸ್ಥಿತಿ ಬಹಳ ಕಷ್ಟದಲ್ಲಿದೆ. ಆಗ ಸಮಸ್ಯೆಯಲ್ಲಿದ್ದಾನೆ, ಚಿಂತೆಯಲ್ಲಿದ್ದಾನೆ. ಏನು ಮಾಡಲಿ, ಏನಿಲ್ಲ, ವಯಸ್ಸಾಗ್ತಿದೆ, ನನಗೆ ಯಾವಾಗ ಮಗುವಾಗ್ತದೆ ಎನ್ನುವಂತಹ ಒಂದು ಭೀತಿಯಲ್ಲಿ ಅವನಿದ್ದಾನೆ. ಸೊ ಅಂತಹ ಪರಿಸ್ಥಿತಿಯಲ್ಲಿದ್ದಾಗ ದೇವರು ನಾನು ಸರ್ವಶಕ್ತನಾದ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಟ್ಟು 25 ವರ್ಷ ಕಾದಿದ್ದಾನೆ. ಯಾರಿಗೆ ಆಗಲಿ ಇನ್ನೂ ಇಷ್ಟು ವಯಸ್ಸಾದ ಮೇಲೆ ನನಗೆ ಮಕ್ಕಳ ಭಾಗ್ಯ ಆಗ್ತದೆ ಎಂಬುದಾಗಿ ನಂಬಿಕೆ ಹುಟ್ಟುತ್ತದ? ನಂಬಿಕೆ ಹುಟ್ಟಲು ಸಾಧ್ಯವಿಲ್ಲ. ಅವನ ಮುಂದೆ ಆ ಹುಟ್ಟಿದಂತಹ ಮಕ್ಕಳೇ ಮೊಮ್ಮಕ್ಕಳನ್ನು ಕಾಣ್ತಾ ಇದ್ದಾರೆ ಇವಾಗ. ಅಂತಹ ಒಂದು ಪರಿಸ್ಥಿತಿ ಅವನಿಗೆ ಬಂದಿದೆ. ಸೊ ಟೋಟಲಿ ಅಲ್ಲಿ ಸಿಚುವೇಶನ್ ಹೇಗಿದೆ ಅಂದರೆ ಇಂಪಾಸಿಬಲ್, ಏನೂ ನಡೆಯುವುದಿಲ್ಲ, ಈಗ ಕೈ ಮೀರಿದೆ ಎಂಬುದಾಗಿ ಇರುವಂತಹ ಸಿಚುವೇಶನ್ ಇದೆ. ಇದಾದಾಗ ಅವನು ಆ ಒಂದು ಭೀತಿಯಲ್ಲಿದ್ದಾಗ ದೇವರು ನಾನು ಸರ್ವಶಕ್ತನಾದ ದೇವರು ಅಬ್ರಹಾಮ ಎಂಬುದಾಗಿ ಹೇಳ್ತಾನೆ. ಇದನ್ನು ನಾವು ತಿಳಿದುಕೊಳ್ಬೇಕಾಗಿದೆ ಪ್ರಿಯರೇ. ಏನಂದರೆ ನಮಗೆ ಸಮಸ್ಯೆಗಳು, ಪರಿಸ್ಥಿತಿಗಳು ಕೈ ಮೀರಿದಾಗ ಧೈರ್ಯ ಬಿಡಬಾರ್ದ್ರಿ. ನಾವು ಸರ್ವಶಕ್ತನಾಗಿರ್ತಕ್ಕಂಥ ದೇವರು ನನಗಿದ್ದಾನೆ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕು. ನಿನ್ನ ಎಂತಹ ಪರಿಸ್ಥಿತಿಯನ್ನು ಕೂಡ ಬದಲಿಸಲು ಆತನು ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಆತನಿಗೆ ಗೊತ್ತು ಇದನ್ನು ನೀನು ಎಂಥ ಸಮಸ್ಯೆಯಲ್ಲಿದ್ದೀಯ ಎಂಬುದಾಗಿ. ಆತನಿಗೆ ಗೊತ್ತು ನೀನು ಎಂತಹ ಸಾಲದ ಸಮಸ್ಯೆಯಲ್ಲಿ ಬಿದ್ದು ಪರಿತಪ್ಪಿಸಿ ಬಡದಾಡ್ತಿದ್ದೀಯ ಎಂಬುದಾಗಿ ಆತನಿಗೆ ಗೊತ್ತಿದೆ. ಗೊತ್ತು ಎಂತಹ ಅನಾರೋಗ್ಯದಲ್ಲಿ ನೀನು ತುತ್ತಾಗಿ ನರಳ್ತಾ ಇದ್ದೀಯ ಎಂಬುದಾಗಿ ಆತನಿಗೆ ಗೊತ್ತಿದೆ. ಇವತ್ತು ನಿನ್ನ ದಾಂಪತ್ಯ ಜೀವಿತದ ಸಮಸ್ಯೆ ಆತನಿಗೆ ಗೊತ್ತು, ಆರ್ಥಿಕ ಸಮಸ್ಯೆ ಆತನಿಗೆ ಗೊತ್ತು. ಎಲ್ಲ ಸಮಸ್ಯೆಗಳಲ್ಲಿ ನೀನಿದ್ದರೂ ಸಹ ಭಯಪಡಬೇಡ, ಕೈ ಮೀರಿ ಹೋಯಿತೆಂಬುದಾಗಿ ಭಯಪಡಬೇಡ. ಯಾವುದು ಕೂಡ ಕೈ ಮೀರಿ ಹೋಗಿಲ್ಲ.
ದೇವರು ಸರ್ವಶಕ್ತನಾಗಿದ್ದಾನೆ. ಆತನು ಸರ್ವಶಕ್ತನು. ನಾನು ಸರ್ವಶಕ್ತನಾದ ದೇವರು ಎಂಬುದಾಗಿ ಹೇಳಿದಂತಹ ಮಾತನ್ನು ಇದನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ. ಆತನಿಗೆ ಸಮಸ್ಯೆಗಳು ಏನೂ ದೊಡ್ಡದಲ್ಲ. ನಿನ್ನ ಸಮಸ್ಯೆಗಳನ್ನು ಬುಡಮೇಲು ಮಾಡುವಂಥ ಶಕ್ತಿ ಆತನಲ್ಲುಂಟು. ವಿಪರ್ಯಾಸ ಏನು ಗೊತ್ತೇ? ಇವತ್ತು ದೇವರನ್ನು ನೆನೆಸ್ಕೊಳ್ರಿ, ಸರ್ವಶಕ್ತನಾದ ದೇವರನ್ನು ನೆನೆಸಿಕೊಳ್ಳ್ರಿ, ನೆನಪು ಮಾಡಿಕೊಳ್ಳ್ರಿ ಅಂತಂದಾಗ ನಾವು ಹೆಂಗೆ ನೆನಪು ಮಾಡ್ಕೊಳ್ತೀವಿ ಗೊತ್ತಾ? ಹೆಂಗೆ ನೆನಪು ಮಾಡ್ಕೊಳ್ತೀರಿ ಹೇಳ್ರಿ? ಯಾರು ಹೇಳಿ? ದೇವರನ್ನು ನೆನಪು ಮಾಡಿಕೊಡ್ರಿ ಅಂದರೆ ನೀವು ಹೆಂಗೆ ನೆನಪು ಮಾಡ್ಕೊಳ್ತೀರಿ? ಉದಾಹರಣೆ ನಾನು ಹೇಳ, ಕೆಲವೊಬ್ಬರು ಯೇಸು ಸ್ವಾಮಿ ಶಿಲುಬೆ ಮೇಲೆ ನಿಂತಿರ್ತಕ್ಕಂಥದ್ದನ್ನು ನೆನಪು ಮಾಡ್ಕೊಳ್ತಾರೆ. ಹೌದಾ? ಹಾಂ, ಮಾಡ್ಕೊಳ್ವಾಗ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಯೇಸು ಸ್ವಾಮಿ ದೇವರನ್ನು ನೆನಪು ಮಾಡಿಕೊಂಡಾಗ ಕುರಿ ಹಿಡ್ಕೊಂಡು ಫೋಟೋನ ನೆನಪು ಮಾಡ್ಕೊಳ್ತಾರೆ. ಹೌದಾ? ಯೇಸು ನನ್ನ ಕುರುಬರು. ಹಾಂ, ಇನ್ನು ಕೆಲವರು ಯೇಸು ಸ್ವಾಮಿ ಹಿಂಗೆ ನಿಂತು ಇಲ್ಲೆಲ್ಲ ದಾಡಿ ಬಿಟ್ಟು ಹೆಂಗೆ ನಿಂತಿರೋದನ್ನು, ಅಲ್ಲಿಂದ ಆಶೀರ್ವಾದ ಹಿಂಗೆ ಬಂದಿರೋದನ್ನು ನೆನಪು ಮಾಡಿಕೊಳ್ತೀವಿ. ಸಹಜವಾಗಿ ಈ ರೀತಿ ನಾವೆಲ್ಲರೂ ನೆನಪು ಮಾಡಿಕೊಳ್ತೀವಿ. ಹೀಗೆಲ್ಲ ನೆನಪು ಮಾಡಿಕೊಳ್ಳೋದು, ಅದೆಲ್ಲ ನೆನಪು ಮಾಡಿಕೊಳ್ಳಬೇಕಾದದ್ದು. ನೀನು ಹೇಗೆ ನೆನಪು ಮಾಡಿಕೊಳ್ಬೇಕು ಗೊತ್ತಾ? ಯೋಹಾನನ ಹಾಗೆ ನೆನಪು ಮಾಡಿಕೊಳ್ಬೇಕು ನೀನು. ಯೋಹಾನನು ಹೆಂಗೆ ನೆನಪು ಮಾಡಿಕೊಂಡ ಗೊತ್ತಾ? ನನ್ನ ದೇವರನ್ನು ಪ್ರಕಟಣೆ ಗ್ರಂಥ ತೆಗೆದು. ಯೋಹಾನನಿಗೆ ಯಾವ ರೀತಿಯಾಗಿ ಕಂಡ ಗೊತ್ತಾ ನನ್ನ ದೇವರು? 1ನೇ ಅಧ್ಯಾಯ 12ನೇ ವಚನ ನಾನು ಓದಲ. 1ನೇ ಅಧ್ಯಾಯ 12ನೇ ವಚನ ತೆಗೆದ್ರ? ಓಕೆ, ಅಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದನು. ಯೋಹಾನನು ತಿರುಗಿದಾಗ 7 ಚಿನ್ನದ ದ್ವೀಪ ಸ್ತಂಭಗಳನ್ನು, ಆ ದ್ವೀಪ ಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡು, ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಅಯ್ಯೋ, ಆತನ ಕಣ್ಣುಗಳು ಬೆಂಕಿ ಉರಿಯಂತೆ ಇತ್ತು. ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇತ್ತು. ಈ ರೀತಿ ನೆನಪಾಗಬೇಕ್ರಿ. ಇದು ನೀನು ದೇವರನ್ನು ನೆನಪು ಮಾಡಿಕೊಂಡಾಗ ಬರಬೇಕಾದ ದೃಶ್ಯ. ಈ ದೃಶ್ಯ ನಿನ್ನ ಮೇಲೆ ಬರಬೇಕು. ಈ ದೃಶ್ಯ ನಿನ್ನ ಕಣ್ಣ ಮುಂದೆ ಬರಬೇಕು. ಸರ್ವಶಕ್ತನಾಗಿರುವ ದೇವರು ಈ ರೀತಿಯಾಗಿದ್ದಾನೆ. ಹೇಗೆ ಬರೆದಿದೆ ನೋಡಿ, ಅಗ್ನಿ ನೇತ್ರಗಳಂತೆ ಆತನವು, ಅಗ್ನಿ ನೇತ್ರಗಳು ಆತನವು, ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆ ಆತನ ಪಾದಗಳಿದ್ದಾವಂತೆ. ಹೇಗಿರ್ಲಿಕ್ಕಿಲ್ಲ, ಸ್ವಲ್ಪ ಊಹೆ ಮಾಡ್ರಿ ನೀವು. ಪ್ರವಾಹದ ಘೋಷದಂತೆ ಇದ್ದ ಆತನ ಧ್ವನಿ, ಬಂಗಾರದ ಸಿಂಹಾಸನ ರೂಢನಾಗಿರುವ ದೇವರು ನಿನ್ನ ನೆನಪಿಗೆ ಬರಬೇಕು. ಅಂತಹ ದೇವರನ್ನು ನೆನಪಿಸಿಕೊಂಡು ಎಲ್ಲ ಪ್ರೀತಿಯಿಂದ ನಿಶ್ಚಿಂತೆಯಾಗಿ ಬಾಳ್ಬೇಕ್ರಿ. ನೀನು ನಿಶ್ಚಿಂತೆಯಾಗಿ ಬಾಳಬೇಕು. ದೇವರನ್ನು ನೆನೆಸಿಕೊಂಡಾಗ ಈ ರೀತಿಯಾಗಿ ನೀನು ನೆನೆಸಿಕೊಳ್ಳಬೇಕು. ಆತನು ಸರ್ವಶಕ್ತನು. ಆತನ ಶಕ್ತಿಯ ಬಗ್ಗೆ ನೀನು ತಿಳಿದುಕೊಳ್ಬೇಕಾ? ಆತನ ಶಕ್ತಿ ಎಂತಹ ಶಕ್ತಿ ಗೊತ್ತಾ? ಯೋಬನ ಗ್ರಂಥ ತೆಗಿರಿ, 38ನೇ ಅಧ್ಯಾಯ ನೋಡಿ. ಆತನ ಶಕ್ತಿ ಹೇಗಿದೆ ಅಂತ ಬರೆದಿದ್ದಾನೆ. ಒಂದೊಂದು ವಾಕ್ಯಗಳು ಓದುವಾಗ ಮೈ ಹೆಂಗೆ ಅನಿಸ್ತದಂದರೆ ಜುಮ್ ಅನಿಸ್ತದೆ, ಒಂದು ರೀತಿ ರೋಮಗಳು ಎದ್ದಂಗೆ ಆಗ್ತದೆ. ಆತನ ಶಕ್ತಿ ಹೇಗಿದೆ ಎಂಬುದಾಗಿ ಹೇಳ್ತಾನೆ ಯೋಬನಿಗೆ. ಯೋಬನೇ, ಎದ್ದೇಳು, ಶೂರನಂತೆ ನಡುಕಟ್ಟಿಕೋ, ನಾನು ನಿನಗೆ ಕೆಲ ಪ್ರಶ್ನೆಗಳನ್ನು ಕೇಳ್ತೇನೆ, ಉತ್ತರ ಹೇಳು ಅಂತ ಹೇಳ್ತಿದ್ದಾನೆ ಯೋಬನಿಗೆ. ಏನಂತ ಪ್ರಶ್ನೆ ಕೇಳ್ತಿದ್ದಾನೆ ಗೊತ್ತಾ? 38 1ರಿಂದ ಕೆಲ ವಚನಗಳು. 4ನೇ ವಚನ ಓದ್ತೀನಿ ನೋಡಿ, ಕೇಳಿ. ನಾನು ಲೋಕಕ್ಕೆ ಆಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿಯಾಗಿದ್ದರೆ ಹೇಳು. ಅದರ ಅಳತೆಯನ್ನು ಯಾರು ಗೊತ್ತು ಮಾಡಿದರು? ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಭೂಲೋಕದ ಸುಣ್ಣಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಅದರ ಮೂಲೆಗಲ್ಲನ್ನು ಹಾಕಿದವರು ಯಾರು? ದೇವರೇ. ಯಾರು? ದೇವರೇ. ಮತ್ತೆ ಬರಿತಾನೆ 8ನೇ ವಚನದಲ್ಲಿ, ಸಮುದ್ರವು ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ದ್ವಾರಗಳು ಮುಚ್ಚಿದವರು ಯಾರು? ಸಮುದ್ರದ ಗರ್ಭವನ್ನು ಭೇದಿಸಿಕೊಂಡು ಬರಲು ಅದರ ಬಾಗಿಲುಗಳನ್ನು ಮುಚ್ಚಿದವರು ಯಾರು ಅಂದ್ಕೊಂಡಿದ್ಯಾ ಯೋಬ? ನಾನು ಅಂತಿದ್ದಾನೆ ದೇವರು. 9ನೇ ವಚನದಲ್ಲಿ ನೋಡುತ್ತೇವೆ, ಆ ಕಾಲದಲ್ಲಿ ನಾನು ಮೋಡಗಳನ್ನು ಅವಕ್ಕೆ ವಸ್ತ್ರವನ್ನಾಗಿಯೂ ಕಾರ್ಗತ್ತಲನ್ನು ಸುತ್ತು ಬಟ್ಟೆಯನ್ನಾಗಿಯೂ ಮಾಡಿದೆನಲ್ಲವೇ? ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲ್ಲೆಯನ್ನು ಕಟ್ಟಿ ಅಗುಳಿ ಕದಗಳನ್ನು ಹಾಕಿ ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟವರು ಯಾರು?
ಸರ್ವಶಕ್ತನಾದ ದೇವರು. ಸಮುದ್ರಕ್ಕೆ ಅಪ್ಪಣೆ ಕೊಟ್ಟವರು ಯಾರು ಅಂತ ಕೇಳ್ತಾನೆ ಯೋಬನಿಗೆ. ಇದು ನನ್ನ ದೇವರಿಗೆ ಇರ್ತಕ್ಕಂತಹ ಶಕ್ತಿ. ಇದು ಸರ್ವಶಕ್ತನಾಗಿರುವ ದೇವರಿಗಿರ್ತಕ್ಕಂತಹ ಶಕ್ತಿಯಾಗಿದೆ ಪ್ರಿಯರೇ. 31ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀನು ಕೃತ್ತಿಕೆಯ ಸರಪಳಿಯನ್ನು ಬಿಗಿದು ಮೃಗಶಿರದ ಬಂಧನವನ್ನು ಬಿಚ್ಚುವಿಯಾ? ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವೆಯೋ? ಸಪ್ತರ್ಷಿಗಳನ್ನು ಪರಿವಾರದೊಡನೆ ನಡೆಸುವೆಯಾ? ಖಗೋಳದ ಕಟ್ಟಳೆಗಳನ್ನು ತಿಳಿದುಕೊಂಡಿದ್ದೀಯೋ? ಅದರ ಆಳಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದೀಯಾ? ಮೋಡಗಳನ್ನು ಮುಟ್ಟುವಂತೆ ನೀನು ಧ್ವನಿ ಎತ್ತದ ಮಾತ್ರಕ್ಕೆ ಹೇಳವಾದ ನೀರು ನಿನ್ನನ್ನು ಆವರಿಸುವುದು. ಸಿಡಿಲು ನಿನ್ನ ಅಪ್ಪಣೆಯಂತೆ ಹೋಗಿ ಬಂದು ಇಗೋ ಬಂದಿದ್ದೇನೆ ಎನ್ನುವುದು. ಯಾರು ಕರ್ತನಿಗೆ ಜ್ಞಾನವನ್ನು ದಯಪಾಲಿಸಿದರು? ಸರ್ವಶಕ್ತನಾದ ದೇವರು. ಏಳು ಯೋಬ ಅಂತ ಹೇಳ್ತಿದ್ದಾನೆ. ಕರ್ತನಲ್ಲಿ ಪ್ರೇರೆ, ನನ್ನ ದೇವರಿಗಿರ್ತಕ್ಕಂತಹ ಶಕ್ತಿ ವರ್ಣಿಸಲಾಗದಂತಹ ಶಕ್ತಿ. ಇಂತಹ ಸರ್ವಶಕ್ತನಾದ ದೇವರನ್ನು ನೀನು ಆತುಕೊಂಡಿರುವಾಗ ನೀನು ಯಾವ ಕಷ್ಟ ನಿನಗೆ ದೊಡ್ಡದಾಯಿತು? ಯಾವ ಕಷ್ಟ ದೊಡ್ಡದಾಯಿತು? ಯಾಕೆ ಹೇಳಿದ ಗೊತ್ತಾ ದೇವರಿಗೆ ತನ್ನ ಶಕ್ತಿಯ ಕುರಿತಾಗಿ? ಯಾಕೆ ಯೋಬನಿಗೆ ಮಾತುಗಳನ್ನು ಆಡಿದ ಗೊತ್ತಾ? ಅವನಿಗೆ ಬಂದಿರತಕ್ಕಂತಹ ಸಮಸ್ಯೆಗಳ ಮಧ್ಯದಲ್ಲಿ ಕುಗ್ಗಿ ಹೋಗಿದ್ದ ಯೋಬ. ಅಯ್ಯೋ, ನನ್ನ ಸಮಸ್ಯೆಗಳು ಜಾಸ್ತಿ ಆದವು ಎಂಬುದಾಗಿ ತಾಳಿ 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 ಕುಗ್ಗಿ ಹೋಗಿಬಿಟ್ಟಿದ್ದ. ಆವಾಗ ದೇವರು ಅವನೊಂದಿಗೆ ಮಾತನಾಡೋಕ್ಕೆ ಶುರು ಮಾಡ್ತಾನೆ. ಕಡೆಗೆ ದೇವರು ಸುಳುಗಾಳಿಯಲ್ಲಿ ಮಾತನಾಡಿ, ನಾನು ಸರ್ವಶಕ್ತನಾದ ದೇವರು, ನೆನಪಿಸಿಕೋ ಎಂಬುದಾಗಿ ಈ ಪ್ರಶ್ನೆಗಳನ್ನು ಅವನಿಗೆ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನಾನು ಮಾಡಿದ್ದೇನೆ ಯೋಬ ಎಂಬುದಾಗಿ. ಈ ದಿನ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರೇರೆ, ನನ್ನ ದೇವರು ಸರ್ವಶಕ್ತಿ ಉಳ್ಳ ದೇವರು. ಬೋರ್ ಆಗ್ತಿದೆಯಾ? ಸರ್ವಶಕ್ತಿ ಉಳ್ಳ ದೇವರು. ಈ ರಷ್ಯಾ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದನಂತೆ. ಆ ವ್ಯಕ್ತಿ ಕ್ರಿಸ್ತನನ್ನು ಅಂಗೀಕರಿಸಿದ್ದ, ಸೈನ್ಯಕ್ಕೆ ಸೇರ್ಪಡೆಯಾಗಿದ್ದ, ಮಿಲಿಟರಿ ಪಡೆಗೆ ಸೇರ್ಪಡೆಯಾಗಿದ್ದ. ಕ್ರಿಸ್ತನನ್ನು ಅಂಗೀಕರಿಸಿದವನು. ಅವನು ಬಹಳ ದೈವ ಭಕ್ತನು, ದೇವರಲ್ಲಿ ಬಹಳ ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿದಂತಹ ವ್ಯಕ್ತಿ. ಏನು ಮಾಡ್ತಾನೆ ಅಂತಂತಂದರೆ ಸೈನ್ಯಕ್ಕೆ ಸೇರ್ತಾನೆ. ಸೈನ್ಯಕ್ಕೆ ಸೇರಿದಾಗ ಅಲ್ಲಿರುವವರಿಗೆಲ್ಲರಿಗೂ ಏನು ಮಾಡ್ತಾನೆ ಅಂತಂದರೆ, ನನ್ನ ದೇವರು ಬಹಳ ಒಳ್ಳೆಯವನು, ನನ್ನ ದೇವರು ದೊಡ್ಡವನು, ಸಮಸ್ತವನ್ನು ಸೃಷ್ಟಿಸಿದಾತನು, ಆತನಿಂದಲೇ ಎಲ್ಲ ಕಾರ್ಯಗಳು ಆಗ್ತವೆ, ಆತನು ಸರ್ವಶಕ್ತನಾದ ದೇವರು ಎಂಬುದಾಗಿ ಹೇಳ್ತಾ ಇರ್ತಾನೆ ಯಾವಾಗಲೂ ಎಲ್ರಿಗೂ. ಕ್ರಿಸ್ತನ ಬಗ್ಗೆ ಆತನು ನುಡಿತಾ ಇರ್ತಾನೆ. ಸೊ ಈ ವಿಷಯ ಏನಾಗ್ತದೆ ಅಂತಂತಂದರೆ, ಅಲ್ಲಿರ್ತಕ್ಕಂಥ ಕೆಲವರಿಗೆ ನಗೆಪಾಟಿಕೆ ಆಗ್ತದೆ. ಇದು ಬಂದನಪ್ಪ ದೊಡ್ಡ ಭಕ್ತ ಎನ್ನುವಂಥ ರೀತಿಯಲ್ಲಿ ನಗೆಪಾಟಿಕೆ ಆಗ್ತದೆ. ಹಾಗಾಗಿ ಆ ಮಿಲಿಟರಿ ಅಧಿಕಾರಿಗಳು ಮತ್ತು ಕೆಲ ಜನರು ಸೈನಿಕರು ಏನು ಮಾಡಿದ್ರು ಅಂತಂದರೆ, ಇವನನ್ನು ಒಂದು ದಿವಸ ಇವನಿಗೆ ಡ್ರೈವಿಂಗ್ ಬರಲ್ಲ ಅಂತ ತಿಳ್ಕೊಂಡ್ರಂತೆ. ಇವನಿಗೆ ಡ್ರೈವಿಂಗ್ ಬರ್ತಿರಲಿಲ್ಲ, ವಾಹನ ಚಾಲನೆ ಮಾಡುವಂಥದ್ದು ಬರ್ತಿರೋದಿಲ್ಲ. ಆದರೆ ಅವನು ಮಿಲಿಟರಿಗೆ ಸೇರಿರ್ತಾನೆ. ಅವನಿಗೆ ಆ ಡ್ರೈವಿಂಗ್ ಬರಲ್ಲ ಅನ್ನೋದನ್ನು ತಿಳಿದುಕೊಂಡು ಆ ಮಿಲಿಟರಿ ಅಧಿಕಾರಿಗಳು ಇವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಇಲ್ಲಿ ಬಾರ ಅಂತ ಕರೆದು, ನೋಡು ಅಲ್ಲಿ ಜೀಪ್ ನಿಂತಿದೆಯಲ್ಲ, ಅದನ್ನು ಒಂದು ರೌಂಡ್ ಹಾಕಿ ಅಲ್ಲಿ ಹೋಗಿ ಪಾರ್ಕ್ ಮಾಡಂತ ಹೇಳ್ತಾರೆ ಅವನಿಗೆ. ಏನೋ ಅಲ್ಲಿ ಒಂದು ಮಿಲಿಟ್ರಿ ಜೀಪ್ ನಿಂತಿದೆ, ಅದನ್ನು ತಗೋ, ಅದನ್ನು ಆನ್ ಮಾಡಿ, ಅದನ್ನು ನಡೆಸಿ ಹೀಗೆ ಒಂದು ಕಾಂಪೌಂಡಲ್ಲಿ ರೌಂಡ್ ಹಾಕಿ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಬಾ ಅಂತ ಹೇಳ್ತಾರೆ. ದೊಡ್ಡ ಕಾಂಪೌಂಡ್, ಸುಮಾರು 1 ಕಿಲೋಮೀಟರ್ ದೂರದಂತಹ ಪಾರ್ಕ್ ಅಂತ ಕಾಂಪೌಂಡ್ ಅಂದ್ಕೊಳ್ಳಿ. ಅದರಲ್ಲಿ ಹೋಗಿ ಡ್ರೈವಿಂಗ್ ಮಾಡಿ ಅದನ್ನು ಹೋಗಿ ಪಾರ್ಕ್ ಮಾಡಿ ಬಾ ಅಂತ ಹೇಳ್ತಾರೆ ಅವನಿಗೆ ಡ್ರೈವಿಂಗ್ ಬರಲ್ಲ ಅಂತ ಗೊತ್ತು. ಆದರೆ ಅವನು ಹೇಳ್ತಾನೆ, ಅಯ್ಯೋ ಸರ್, ನನಗೆ ಡ್ರೈವಿಂಗ್ ಬರಲ್ಲ ಸರ್, ದಯಮಾಡಿ ನನಗೆ ಕ್ಷಮಿಸಿ, ನಾನು ಸೈನ್ಯಕ್ಕೆ ಸೇರಿದ್ದೇನೆ, ಯುದ್ಧ ಮಾಡಲು ಬರ್ತು, ಬಟ್ ಡ್ರೈವಿಂಗ್ ಮಾಡೋಕ್ಕೆ ನನಗೆ ಬರಲ್ಲ ಸ್ವಾಮಿ, ದಯಮಾಡಿ ಕ್ಷಮಿಸಿ ಅಂತಂದಾಗ ಅವ್ರು ಹೇಳ್ತಾರೆ, ಇಲ್ಲ ನೀನು ಮಾಡಬೇಕು. ಇಲ್ಲ ಸರ್, ನನಗೆ ಬರಲ್ಲ. ನೀನು ದೇವರು ಸರ್ವಶಕ್ತನಲ್ಲ, ಕಲಿಸ್ತಾನೆ, ಹೋಗು, ನಿನ್ನ ದೇವರು ಎಲ್ಲರಿಗೆ ಹೇಳಕತ್ತೀಯಲ್ಲ, ಹೋಗು ಅಂತ ಹೇಳ್ತಾರೆ. ಈ ಮಾತು ಅವನಿಗೆ ನೋವು ಅನ್ನಿಸ್ತದೆ. ಎಲ್ಲರಿಗೂ ಎಲ್ಲ ನನ್ನ ದೇವರಿಂದ ಸಾಧ್ಯ ಅಂತೀಯ, ಎಲ್ಲ ನನ್ನ ದೇವರಿಂದ ನಡೀತದೆ ಅಂತೀಯ, ನನ್ನ ದೇವರು ಅದ್ಭುತ ಮಾಡ್ತಾನೆ ಅಂತೀಯ, ಹೋಗಪ್ಪ ಹೋಗು, ನಿನ್ನ ದೇವರು ನಡೆಸೋದು ಕಲಿಸ್ತಾನೆ, ಹೋಗು ಅಂತೇಳಿ ಕಳಿಸ್ಬಿಡ್ತಾರೆ ಅವನಿಗೆ. ಆ ಮಾತಿಗೆ ಅವನೇನು ಮಾಡ್ತಾನಂತಂದರೆ, ಆ ಒಂದು ಜೀಪ್ ಹತ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ನೀನು ಸಹಾಯ ಮಾಡಿ ನಡೆಸಪ್ಪ ಅಂತೇಳಿ. ಕೀ ಹಾಕ್ತಾನೆ, ಆನ್ ಮಾಡ್ತಾನೆ, ನಡೆಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ನಡೆಸ್ಬಿಟ್ಟು ಹೋಗಿ ಎಲ್ಲಿ ಪಾರ್ಕ್ ಮಾಡಂತಾರಲ್ಲ ಅಲ್ಲಿ ಹೋಗಿ ಪಾರ್ಕ್ ಮಾಡಿ ಬರ್ತಾನೆ. ಅವನಿಗೆ ವಿಚಿತ್ರ ಆಗ್ತದೆ, ಅಯ್ಯೋ ನಾನು ನಡೆಸಿದೆ ಅಂತೇಳಿ ಬಂದು ನೋಡ್ತಾನೆ. ಅಲ್ಲಿರ್ತಕ್ಕಂಥವರೆಲ್ಲ ಅಧಿಕಾರಿಗಳು ಇವನನ್ನು ನೋಡಿ ಸ್ತಬ್ಧರಾಗ್ತಿದ್ದಾರೆ. ಬಹಳ ವಿಚಿತ್ರ ಆಗ್ತಿದೆ ಅವರಿಗೆ. ಅಯ್ಯೋ ಇವನಿಗೆ ಬರ್ತಾ ಇರಲಿಲ್ಲ. ಕೆಲವೊಬ್ಬರು ಚಪ್ಪಾಳೆ ಹೊಡಿತಿದ್ದಾರೆ, ಕೆಲವೊಬ್ಬರು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಅಯ್ಯೋ ಕೆಲವೊಬ್ಬರು ಎಂತಹ ವಿಚಿತ್ರನಪ್ಪ ಇದು ಎಂಬುದಾಗಿ ದಿಗ್ಭ್ರಾಂತರಾಗಿದ್ದಾರೆ. ಆವಾಗ ಅವನು ಬಂದು ಕೀ ಕೊಡ್ತಾನೆ. ನನ್ನ ದೇವರು ಭಾಳ ದೊಡ್ಡವನು ಸರ್, ನನಗೆ ಹೆಂಗೋ ನಡೆಸೋದು ಕಲಿಸಿಬಿಟ್ಟ. ನಾನು ಹೆಂಗೋ ಹೋಗಿ ನಡೆಸಿಬಿಟ್ಟು ಅಲ್ಲಿ ಹೋಗಿ
ಏನಂತಂದರೆ ಪಾರ್ಕ್ ಮಾಡಿ ಬಂದೆ ಸರ್ ಅಂತ ಹೇಳ್ತಾನೆ. ನನ್ನ ದೇವರು ದೊಡ್ಡವನು ಸರ್ ಅಂತ ತಂದಾಗ ಅಲ್ಲಿರುವ ಜನರು ಅವರನ್ನು ನೋಡ್ತಾನೆ. ಯಾಕೆ ಸರ್ ನೀವೆಲ್ಲ ಅಳ್ತಾ ಇದ್ದೀರಾ? ಯಾಕೆ ಕೆಲವೊಬ್ರು ಇಷ್ಟು ವಿಚಿತ್ರವಾಗಿ ನೋಡ್ತಾ ಇದ್ದೀರಾ? ಯಾಕೆ ಎಂಬುದಾಗಿ ಕೇಳ್ತಾನೆ ಅವ್ರಿಗೆ. ನಿನ್ನ ದೇವರು ಬರೀ ದೊಡ್ಡವನಲ್ಲಪ್ಪ, ನಿನ್ನ ದೇವರು ಸರ್ವಶಕ್ತನಾದ ದೇವರು ಅಂತ ಹೇಳ್ತಾನೆ. ಹೌದು ಸರ್, ಸರ್ವಶಕ್ತನಾದ ದೇವರೇ ನನಗೆ ಅಂತ. ನನಗಂತೂ ನಡ್ಸಕ್ಕೆ ಬರ್ತಿರಲಿಲ್ಲ ಸರ್. ಅಯ್ಯೋ, ನೀನು ನಡೆಸೋದು ಬೆಂಕಿ ಹಚ್ಚೋದು ಮಾರಯ್ಯ. ಆ ಜೀಪಲ್ಲಿ ಇಂಜನ್ನೇ ಇರಲಿಲ್ಲ. ಆ ಜೀಪಲ್ಲಿ ಏನಿರಲಿಲ್ಲ? ಇಂಜನ್ನೇ ಇಲ್ಲ ಅಯ್ಯ. ಅದನ್ನು ನಡೆಸಿದೆಯಲ್ಲ, ನಿನ್ನ ದೇವರು ದೊಡ್ಡವನಲ್ಲ, ಆತನು ಸರ್ವಶಕ್ತನಾದ ದೇವರು, ಸರ್ವಶಕ್ತನಾದ ದೇವರು ಅಂತಾರೆ. ಎಷ್ಟೋ ಮಂದಿ ಆ ದಿನ ಆತನನ್ನು ಹಿಂಬಾಲಿಸಿದರಂತೆ. ಕರ್ತನಲ್ಲಿ ಪ್ರೇರೆ, ನನ್ನ ದೇವರು ಹೀಗಾಗಿದ್ದಾನೆ, ಈ ರೀತಿಯಾಗಿದ್ದಾನೆ. ಎಸ್, ಆ ದಿನ ಅಬ್ರಹಾಮನಿಗೆ ನಾನು ಸರ್ವಶಕ್ತನಾದ ದೇವರು ಎಂದು ಹೇಳಿದ ದೇವರು, ಯೋಬನಿಗೆ ನಾನು ಸರ್ವಶಕ್ತನಾದ ದೇವರು ಎಂಬುದಾಗಿ ಹೇಳಿದ ಆತನು ಈ ದಿನ ನಮಗೂ ಕೂಡ ಈ ಸಭೆಯಲ್ಲಿ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ನಿಂದನೆಯಲ್ಲಿ, ಅವಮಾನದಲ್ಲಿ, ತೊಂದರೆಯಲ್ಲಿ ಜೀವಿಸುವ ನಮ್ಮೆಲ್ಲರಿಗೂ ಆತನು ಹೇಳ್ತಾ ಇದ್ದಾನೆ, ಲಿಂಗರಾಜಪುರಿ ಮೆಥಡಿಸ್ಟ್ ಸಭೆಯೇ, ನಾನು ಸರ್ವಶಕ್ತನಾದ ದೇವರು ಎಂಬುದಾಗಿ. ಆಮೆನ್. ಎಸ್, ಆತನು ಸರ್ವಶಕ್ತನಾದ ದೇವರು. ನಿನ್ನ ವಿಪತ್ತಿನಲ್ಲಿ ಸಮಯಗಳಲ್ಲಿ ಬಾಳುತ್ತಿರುವುದಾದರೆ ಆತನನ್ನು ನೆನಪು ಮಾಡಿಕೊ. ಒಂದು ಸಾರಿ ದೇವರನ್ನು ನೆನಪು ಮಾಡಿಕೊಂಡಾಗ ಹೇಗೆ ಕಾಣಬೇಕು ನಿನಗೆ? ಯೋಹಾನನಿಗೆ ಕಂಡ ಪ್ರಕಾರವಾಗಿ ಕಾಣಿಸ್ಬೇಕು ನಿನಗೆ. ಓಕೆ, ಅಗ್ನಿ ನೇತ್ರಗಳು, ತಾಮ್ರದ ಬೆಂಕಿಯಲ್ಲಿ ಉರಿಯುವಂತಹ ಪಾದಗಳು, ಬಂಗಾರದ ಸಿಂಹಾಸನದ ಮೇಲೆ ಸಿಂಹಾಸನರೂಢನಾಗಿರುವಂತಹ ದೇವರು, ಆತನ ಧ್ವನಿ ಜಲ ಪ್ರವಾಹ ಘೋಷದಂತೆ ಇದೆ ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ, ಅಂತಹ ದೇವರು ನಿನಗೆ ಕಾಣಬೇಕು. ಓಕೆ, ಸಮಸ್ಯೆಯಲ್ಲಿದ್ದಾಗ, ಶೋಧನೆಯಲ್ಲಿದ್ದಾಗ, ವಿಪತ್ತಿನಲ್ಲಿದ್ದಾಗ ನಾವು ನೆನಪು ಮಾಡಿಕೊಳ್ಬೇಕು, ನನ್ನ ದೇವರು ಸರ್ವಶಕ್ತನು. ಎರಡನೇದಾಗಿ ನಾವೇನು ನೆನಪು ಮಾಡಿಕೊಳ್ಬೇಕಂತಂದರೆ, ನನ್ನ ದೇವರು ತಕ್ಕ ಕಾಲದಲ್ಲಿ ಇರುವ ಆತನು. ಏನು? ತಕ್ಕ ಕಾಲದಲ್ಲಿ ಇರುವಾತನಾಗಿದ್ದಾನೆ, ತಕ್ಕ ಸಮಯದಲ್ಲಿ ಆತನು ಬರುವಾತನಾಗಿದ್ದಾನೆ. ಪ್ರಸಂಗಿ 3:1 ಬರೆಯುತ್ತದೆ, ಈ ಭೂಲೋಕದ ಕೆಳಗೆ ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಅನ್ನೋದಿದೆಯಂತೆ. ಫಸ್ಟ್ ಒಂದು ವಾಕ್ಯ ಓದ್ತೀರಾ ಯಾರಾದರೂ? ತೆಗೆದಿರುವುದಾದರೆ 8 ವಚನಗಳಿದ್ದಾವೆ, ಅದರಲ್ಲಿ ಒಂದು ಓದ್ರಮ್ಮ ಯಾರಾದರೂ. ಪ್ರಸಂಗಿ 3:1 ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ರೀ. ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಉಂಟು. ಈಗ ನಾವು ಆದಿಕಾಂಡದಲ್ಲಿ ವಾಕ್ಯ ಓದಿಕೊಳ್ಳೋಣ. 18:14 ಒಂದು ವಾಕ್ಯ ಇದೆ, ಓದ್ತೀರಾ? ಅಸಾಧ್ಯವಾದುದುಂಟು, ನಾವು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂಬುದಾಗಿ ಹೇಳಿದನು. ಈ ವಾಕ್ಯ ಯಾವ ಸಂದರ್ಭದಲ್ಲಿ ಬರೆಯಲ್ಪಟ್ಟಿದೆ ಅಂತ ಗೊತ್ತಿದೆಯಲ್ಲ? ಎಕ್ಸ್ಪ್ಲನೇಷನ್ ಬೇಕಾ? ಇಲ್ವಲ್ಲ? ಯಾವ ಸಂದರ್ಭದಲ್ಲಿ ಯಾರಿಗೋಸ್ಕರ ಬರೆಯಲ್ಪಟ್ಟಿದೆ ಅಂತ ಗೊತ್ತಿದೆ. ಅಬ್ರಹಾಮನ ಮನೆಗೆ 3 ಜನ ವಿಸಿಟ್ ಮಾಡ್ತಾರೆ. ಓಕೆ, 3 ಜನ ಅದು ದೇವರೇ ಆಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರೊಂದಿಗೆ ಮಾತನಾಡಿ ಹೋಗುವ ಸಮಯದಲ್ಲಿ ಏನಂತ ಹೇಳ್ತಾನೆ ದೇವರು? ಬರುವ ವರ್ಷ ಇದೇ ಕಾಲದಲ್ಲಿ ನಿನಗೊಬ್ಬ ಮಗನಿರುವನು ಎಂಬುದಾಗಿ ಹೇಳ್ತಾನೆ. ಓಕೆ, ನಿನಗೊಬ್ಬ ಮಗನಿರುವನು ಎಂಬುದಾಗಿ ಹೇಳ್ತಾನೆ. ಹೇಳಿದಾಗ ಸಾರಳು ಏನು ಮಾಡ್ತಾಳೆ? ಆ ಮಾತನ್ನು ಕೇಳಿ ಅಲ್ಲಲ್ಲ, ಸಾರಳು ಏನು ಮಾಡ್ತಾಳೆ? ನಗ್ತಾಳಲ್ವ? ಅಯ್ಯೋ ಎಲ್ಲ ಆಗ್ತದೆ ಎಂಬುದಾಗಿ ನಗ್ತಾಳೆ. ಸೊ ಇನ್ಸಿಡೆಂಟ್ ನೆನಪಾಯ್ತಾ ನಿಮಗೆ? ಸೊ ಅಂತಹ ಸಮಯ, ಆ ಸಂದರ್ಭದಲ್ಲಿ ಹೇಳಿದ್ದಾನೆ. ಸ್ವಲ್ಪ ಇಲ್ಲಿ ನಾವು ಗಮನಿಸೋಣ ಪ್ರಿಯರೇ. ಅಬ್ರಹಾಮನು ಮನೆಗೆ ದೇವರು ಸಂಧಿಸಿದ್ದಾನೆ. ಎಂತಹ ದೇವರು ಸಂಧಿಸಿದ್ದಾನೆ ಗೊತ್ತಾ? ಸರ್ವಶಕ್ತನಾದ ದೇವರು ಅಬ್ರಹಾಮನ ಮನೆಗೆ ಸಂಧಿಸಿದ್ದಾನೆ. ಎಂಥ ದೇವರು ಸಂಧಿಸಿದ್ದಾನೆ? ಸರ್ವಶಕ್ತನಾದ ದೇವರು ಅಬ್ರಹಾಮನ ಮನೆಗೆ ಸಂಧಿಸಿದ್ದಾನೆ. ಆ ಸರ್ವಶಕ್ತನಾದ ದೇವರಿಗೆ ಗೊತ್ತಿದೆ. ಏನಂತ ಗೊತ್ತಿದೆ ಗೊತ್ತಾ? ಅಬ್ರಹಾಮನಿಗೆ ಮಕ್ಕಳಿಲ್ಲ, ವಯಸ್ಸಾಗಿದೆ, ಮಗುವಿಗಾಗಿ ಪಾಪ ಇರುವುದರು ಕಾಯ್ತಾ ಕುಳಿತಿದ್ದಾರೆ ಎಂಬುದಾಗಿ ಆ ಸರ್ವಶಕ್ತನಾದ ದೇವರಿಗೆ ಗೊತ್ತಿದೆ. ಇದೆಲ್ಲ ಗೊತ್ತಿದ್ರೂ ಸಹ ಆತನು ಮನಸ್ಸು ಮಾಡಿದರೆ ಇಮ್ಮಿಡಿಯೇಟ್ ಆಗಿ ಆತನಿಗೆ ಮಗುವನ್ನು ಅನುಗ್ರಹಿಸಬಹುದಾಗಿತ್ತು. ರೈಟ್? ಇಮಿಡಿಯೇಟ್ ಆಗಿ ಆತನಿಗೆ ಮಗುವನ್ನು ಕೊಡಬಹುದಾಗಿತ್ತು. ಆದರೂ ಸಹ ಆ ಸರ್ವಶಕ್ತನಾದ ದೇವರು ಆ ದಿನ ಒಂದು ಟೈಮ್ ಫಿಕ್ಸ್ ಮಾಡಿ ಹೋಗ್ತಿದ್ದಾನೆ.
ಒಂದು ಟೈಮ್ ಫಿಕ್ಸ್ ಮಾಡಿ ಹೋಗ್ತಿದ್ದಾನೆ. ಏನಂತ ಟೈಮ್ ಫಿಕ್ಸ್ ಮಾಡಿ ಹೋಗ್ತಿದ್ದಾನೆ ಗೊತ್ತಾ? ಆ ಸರ್ವಶಕ್ತನಾದ ದೇವರು ಆಗಿದ್ರೂ ಕೂಡ ಆ ದಿನ ಅಬ್ರಾಹ್ಮನಿಗೆ ಮಗುವಿನ ವಿಷಯದಲ್ಲಿ ಒಂದು ಸಮಯವನ್ನು ಗುರುತಿಸಿ ಹೋಗ್ತಾ ಇದ್ದಾನೆ. ಯಾವ ಸಮಯ? ಬರುವ ವರ್ಷದಲ್ಲಿ ಇದೇ ಕಾಲದಲ್ಲಿ ಈ ಸಮಯ ಫಿಕ್ಸ್ ಮಾಡಿ ಹೋಗ್ತಿದ್ದಾನೆ. ಯಾರು? ಸರ್ವಶಕ್ತನಾಗಿರುವ ದೇವರೇ. ಸರ್ವಶಕ್ತನಾಗಿರುವ ದೇವರೇ ಅವನಿಗೆ ಬರುವ ವರ್ಷದಲ್ಲಿ ನಿನಗೆ ಮಗು ಆಗ್ತದೆ. ಯಾಕೆ? ಅಲ್ಲೇ ಆಗ್ಬೋದಾಗಿ, ಅಲ್ಲೇ ಏನಾದರೂ ಆತನ ಅದ್ಭುತ ಮಾಡ್ಬೋದಾಗಿತ್ತಲ್ಲ. ಎಲ್ಲದಕ್ಕೊಂದು ಸಮಯ ಅನ್ನೋದಿದೆ ರೀ. ಇದು ದೇವರಿಂದ ಆಗಿರ್ತಕ್ಕಂತಹ ಕಾರ್ಯ. ಅದು ಈ ಭೂಲೋಕದಲ್ಲಿ ಪ್ರತಿಯೊಂದಕ್ಕೂ ಆತನು ಒಂದು ಸಮಯವನ್ನು ಸೆಟ್ ಮಾಡಿದ್ದಾನೆ. ಯಾರೆಲ್ಲ ಆ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೀರೋ ದೇವರು ಹೇಳ್ತಾ ಇದ್ದಾನೆ, ಬರುವ ವರ್ಷದಲ್ಲಿ ನಿನಗೆ ಇದೇ ಕಾಲದಲ್ಲಿ ಒಂದು ಮಗುವನ್ನು ಕೊಡುವೆನೆ ಎಂಬುದಾಗಿ. ದೇವರ ಈ ವಾಕ್ಯವನ್ನು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದ ಮಾಡಲಿ. ಆಮೇನ್. ಎಸ್, ಬರುವ ವರ್ಷ ಯಾರೆಲ್ಲ ಮಕ್ಕಳಿಗಾಗಿ ಈ ದಿನ ಕಾಯ್ತಾ ಇದ್ದೀರೋ ಆ ಅಬ್ರಾಹ್ಮನಿಗೆ ನೋಡಿದಂತಹ ದೇವರು ಈ ದಿನ ಯಾರೆಲ್ಲ ಕಾಯ್ತಿದ್ದರೋ ಅವರಿಗೆ ನೋಡುತ್ತಾ ಇದ್ದಾನೆ. ಯಾವ ಆಶೀರ್ವಾದಕ್ಕಾಗಿ ನೀನು ಈ ದಿನ ತಂದೆಯ ಬಳಿಯಲ್ಲಿ ಬೇಡ್ತಿದೆಯೋ ಅದು ನೆರವೇರಲಿ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ನನ್ನ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದೇನೆ, ಯಾವ ಕಾರ್ಯಕ್ಕಾಗಿ, ಯಾವ ಅದ್ಭುತಕ್ಕಾಗಿ, ಯಾವ ಸಂತೋಷದ ಕಾಲಕ್ಕಾಗಿ ಕಾಯ್ತಿದೆಯೋ ಅದು ತಕ್ಕ ಕಾಲದಲ್ಲಿ ಆತನು ಖಂಡಿತವಾಗಿ ನೆರವೇರಿಸ್ತೇನೆ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ನಾವು ತಿಳಿದುಕೊಳ್ಳಬೇಕು, ಪ್ರತಿಯೊಬ್ಬರಿಗೂ ಆತನು ಒಂದೊಂದು ಕಾಲವನ್ನು ಗೊತ್ತು ಮಾಡಿದ್ದಾನೆ. ಪ್ರತಿಯೊಬ್ಬರಿಗೂ ಒಂದೊಂದು ಅಲಾರಾಮ್ ಅನ್ನೋದನ್ನು ಆತನು ಸೆಟ್ ಮಾಡಿದ್ದಾನೆ. ನೀನಿನ್ನು ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನೀನು ಯಾವ ಹೊಟ್ಟೆಯಲ್ಲಿ ಯಾವ ಕಾಲದಲ್ಲಿ ಏನೇನು ನಿನಗೆ ನಡೆಯಬೇಕು ಅದೆಲ್ಲವೂ ಆತನು ಸೆಟ್ ಮಾಡಿದ್ದಾನೆ ಪ್ರಿಯರೇ. ಅದೆಲ್ಲವೂ ಆತನು ಸೆಟ್ ಮಾಡಿದ್ದಾನೆ. ಆ ಅಲಾರಾಮ್ ಯಾವಾಗ ಒದರ್ತದೋ, ಯಾವಾಗ ಅದು ಅಲಾರಾಮ್ ಆಗ್ತದೋ ಅದು ಆತನಿಗೆ ಗೊತ್ತು. ಆ ಸಮಯಗಳು ಆತನಿಗೆ ಗೊತ್ತೆಂಬುದಾಗಿ ಪೌಲನು ಅಪೊಸ್ತಲ ಕೃತ್ಯದಲ್ಲಿ ಬರೆಯುತ್ತಾರೆ. 1:7 ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟು ಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಹಾಗಾಗಿ ನಾವು ಯಾವತ್ತೂ ಕೂಡ ಆತನ ಪರಬಾರದು. ವಾಗ್ದಾನ ಮಾಡಿದ್ದಾನೆ, ಅದು ನೆರವೇರದ ಹೊರತು ಅದು ಹಿಂದಿರುಗುವುದಿಲ್ಲ. ಆ ಸಮಯ ಇನ್ನೂ ಬಂದಿಲ್ಲ ಎಂದು ನಾವು ಯಾವತ್ತೂ ಕುಗ್ಗಬಾರದು. ಅದಕ್ಕಾಗಿ ಅಂತಲೇ ಒಂದು ಸಮಯವನ್ನು, ಒಂದು ಕಾಲವನ್ನು ಆತನು ಗೊತ್ತು ಮಾಡಿದ್ದಾನೆ. ಯೋಸೇಫನಿಗೆ ಯಾವ ರೀತಿಯಾಗಿ ಆ ಕಾಲಕ್ಕೆ ತಕ್ಕ ಹಾಗೆ ಆತನು ಆಶೀರ್ವಾದ ಮಾಡಿದನು, ಅಬ್ರಾಹ್ಮನಿಗೆ ಯಾವ ರೀತಿಯಾಗಿ ನಿನಗೆ ಕಾಲಕ್ಕೆ ಮುಂದಿನ ವರ್ಷದಲ್ಲಿ ಕಾಲದಲ್ಲಿ ಮಗುವಾಗುತ್ತೆ ಎಂಬುದಾಗಿ ಕಾಲವನ್ನು ಸೆಟ್ ಮಾಡಿದ್ದಾನೋ ಈ ದಿನ ನಿನಗೂ ಕೂಡ ಒಂದು ಕಾಲವನ್ನು ಆತನು ಗೊತ್ತು ಮಾಡಿದ್ದಾನೆ ಪ್ರಿಯರೇ. ಆ ಕಾಲದಲ್ಲಿ ಎಲ್ಲವೂ ಆತನು ನೆರವೇರಿಸುವ ಆತನಾಗಿದ್ದಾನೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೋಬಾರ್ದು. ಇನ್ನೊಬ್ಬರಿಗೆ ನಾವು ಯಾವತ್ತೂ ಕೂಡ ಕಂಪೇರ್ ಮಾಡ್ಕೋಬಾರ್ದು. ಅವರಿಗೆ ಲಾಟ್ರಿ ಹೊಡಿತು, ನನಗಿನ್ನೂ ಹೊಡೆದಿಲ್ಲ ಅಂತ ಕಂಪೇರ್ ಮಾಡ್ಕೋಬಾರ್ದು. ಅವನು ಮನೆ ಕಟ್ಟಿದ, ನಾನು ಇನ್ನೂ ಕಟ್ಟಿಲ್ಲ ಅಂತ ಕಂಪೇರ್ ಮಾಡ್ಕೋಬಾರ್ದು. ಅವರಿಗೆ ಮದುವೆ ಆಯಿತು, ನನಗಿನ್ನೂ ಮದುವೆ ಆಗಿಲ್ಲ ಅಂತ ಕಂಪೇರ್ ಮಾಡ್ಕೋಬಾರ್ದು. ಅವರು ಶ್ರೀಮಂತರಾದರೂ ನಾನು ಇನ್ನೂ ಶ್ರೀಮಂತಿಗೆ ಅನ್ನೋದು ಬಂದಿಲ್ಲ ಅಂತ ಕಂಪೇರ್ ಮಾಡ್ಕೋಬಾರ್ದು. ಅವ್ರಿಗೆ ಅದು ಸಿಕ್ಕಿತ್ತು, ನನಗೆ ಇದು ಸಿಕ್ಕಿಲ್ಲ ಅಂತ ಕಂಪೇರ್ ಮಾಡ್ಕೋಬಾರ್ದು. ಯಾವತ್ತೂ ಕೂಡ ಕಂಪೇರ್ ಯಾಕಂದರೆ ನಿನ್ನ ಸಮಯನೇ ಬೇರೆ, ಅವರ ಸಮಯನೇ ಬೇರೆ. ಆ ರೀತಿಯಾಗಿ ದೇವರು ಏನು ಮಾಡಿದ್ದಾನೆ ಅಂತಂದರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಆ ರೀತಿ ಆತನು ಸೆಟ್ ಮಾಡಿದ್ದಾನೆ. ಆತನು ತಕ್ಕ ಕಾಲಕ್ಕೆ ಆಶೀರ್ವಾದ ಮಾಡುತ್ತಾನೆ. ಯಾವ ಕಾಲಕ್ಕೆ ಏನು ಆಶೀರ್ವಾದ ಮಾಡಿದರೆ ಒಳ್ಳೆಯದೆಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಆತನು ಏನು ಮಾಡ್ತಾನೆ, ತಕ್ಕ ಕಾಲದಲ್ಲಿ ನಿನಗೆ ಯಾವ ಆಶೀರ್ವಾದವನ್ನು ಮಾಡಬೇಕೆಂಬುದಾಗಿ ಕಾದು ಆ ಟೈಮಲ್ಲಿ ನಿನಗೆ ಆಶೀರ್ವಾದ ಮಾಡ್ತಾನೆ. ಈ ಉದಾಹರಣೆ, ಮನೆಯಲ್ಲಿ ಮಕ್ಕಳಿರ್ತವೆ, ಸಣ್ಣ ಮಕ್ಕಳಿದ್ದಾವೆ. ನೀನು ಏನಂತಾರೆ ಕಾಯಿ ಪಲ್ಯ ಅಥವಾ ಏನಾದರೂ ಕಟ್ ಮಾಡ್ತಾ ಇದೆಯಾ ಅನ್ಕೋ, ಚಾಕು ತಗೊಂಡು ಕಟ್ ಮಾಡುವಾಗ ಚಿಕ್ಕ ಮಗಳು ಗ್ರೇಸ್ ಅಂತ ಮಗಳು ಬಂದು ಚಾಕು ಕೊಡಂದರೆ ಕೊಡ್ತೇನಮ್ಮ? ಎಲ್ಲಿಜಮ್ಮ ಇದ್ದಾರಾ? ಕೊಡ್ತೀಯಮ್ಮ? ಕೊಡಲ್ಲ. ಯಾಕೆ ಕೊಡಲ್ಲ? ಕೊಟ್ಟರೆ ಏನಾಗ್ತದೆ? ಏನಾದರೂ ತೊಂದರೆ ಮಾಡ್ಕೋತದೆ. ಮಗು ಅಲ್ವಾ, ಎಲ್ಲಾದರೂ ಕೊಯ್ಕೊಂಡ್ರೆ, ಏನಾದರೂ ಚುಚ್ಚಿದ್ರೆ, ಮಾಡಿದರೆ ನೋವಾಗ್ತದೆ, ತೊಂದರೆ ಆಗ್ತದೆ ಅಂತೇಳಿ ನೀನು ಕೊಡುವುದಿಲ್ಲ. ಅದೇ ಆ ಮಗು ನಾಳೆ 18-20 ವರ್ಷ ಆಯಿತು ಅಂತ ಅಂದ್ಕೊಳ್ರಿ, ನೀನೇ ಕರಿತೇವ, ಗ್ರೇಸ್ ಬಾಯ್ ಅಲ್ಲಿ ಒಳಗೆ ಅಡುಗೆ ಮನೆಗೆ ಚಾಕು ಅಂದ್ರೆ ತಗೊಂಬ ಅಂತೀಯಲ್ಲ, ರೈಟ್ ಅಂತೀಯಲ್ವಾ? ಸೊ ಅದೇ ರೀತಿ ದೇವರು ಸಹ ನಿನಗೆ ಯಾವಾಗ ಏನು ಕೊಡಬೇಕೋ ಆವಾಗ ಕೊಡ್ತಾನೆ. ಯಾವಾಗ ನಿನಗೆ ಬೇಡವಾಗಿದೆಯೋ ಆವಾಗ ನಿನಗೆ ಆತನು ಕೊಡುವುದಿಲ್ಲ ಪ್ರೇರೆ. ಸಮಾಧಾನದಿಂದ ಆ ಕಾಲಕ್ಕಾಗಿ, ಆ ಸಮಯಕ್ಕಾಗಿ ನಾವು ಪ್ರಾರ್ಥನಾ ವಿಶ್ವಾಸದಿಂದ ಕಾದು ಬಾಳಬೇಕು. ಆತನು ನಿನಗಾಗಿ ಈ ಲೋಕಕ್ಕೆ ಬಂದಿದ್ದಾನೆ, ನಿನ್ನನ್ನು ಕಾಲಕ್ಕೆ ತಕ್ಕ ಹಾಗೆ ಆಶೀರ್ವಾದವನ್ನು ಮಾಡ್ತಾನೆ ಎನ್ನುವುದನ್ನು ನಾವು ನೆನಪು ಮನೆಯಲ್ಲಿ ಇಟ್ಟುಕೊಳ್ಬೇಕು. ಆಮೇನ್. ಎಸ್, ಮೊದಲನೇದೇನು? ಸರ್ವಶಕ್ತನಾದ ದೇವರು ಎಂಬುದಾಗಿ ನೆನಪು ಮಾಡಿಕೊಳ್ಬೇಕು ಯಾವಾಗ ನಾವು ಸಮಸ್ಯೆಗಳಲ್ಲಿ, ತೊಂದರೆಯಲ್ಲಿದ್ದಾಗ. ಎರಡನೇದಾಗಿ
ತಕ್ಕ ಕಾಲಕ್ಕೆ ಆತನು ಬರುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆತುರ ಪಡಬಾರ್ದು, ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೋಬಾರ್ದು. ಓಕೆ, ಮೂರನೇದಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ನಾವು ನೆನಪು ಮಾಡಿಕೊಳ್ಬೇಕಾದ ವಿಷಯ ಏನಂತಂದರೆ, ಆತನ ಮುಂದೆ ದೋಷವಿಲ್ಲದವರಾಗಿ ನಾವು ಬಾಳ್ಬೇಕಂತೆ. 17 ಆದಿಕಾಂಡ 17 1ನೇ ವಚನ 2ನೇ ಭಾಗದಲ್ಲಿ ಬರೆಯಲ್ಪಟ್ಟಿದೆಯಲ್ಲ ನೋಡಿ. ಆದಿಕಾಂಡ 17 1ನೇ ವಚನ 2ನೇ ಭಾಗದಲ್ಲಿ, ನಾನು ಸರ್ವಶಕ್ತನಾದ ದೇವರು, ನನಗೆ ದೋಷವಿಲ್ಲದವನಾಗಿರು ಅಂತ ಹೇಳ್ತಿದ್ದಾನೆ. ಸಮಸ್ಯೆಯಲ್ಲಿ, ತೊಂದರೆಗಳಲ್ಲಿ, ವಿಪತ್ತಿನಲ್ಲಿದ್ದಾಗ ನಾವು ಮೂರನೇದಾಗಿ ನೆನಪಿನಲ್ಲಿಟ್ಕೊಳ್ಬೇಕಾದ ವಿಷಯ ಏನಂತಂದರೆ, ನಾನು ದೋಷವಿಲ್ಲದವನಾಗಿ ನಡೆದುಕೊಳ್ಳಬೇಕು. ಅಬ್ರಾಹ್ಮನಿಗೆ ನಿರ್ಣಯ ಕಾಲವನ್ನು ಗುರುತಿಸಿದ ಆ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ದೋಷವಿಲ್ಲದವನಾಗಿ ನಡೆದುಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸರ್ವಶಕ್ತನಾದ ದೇವರು ತಕ್ಕ ಕಾಲದಲ್ಲಿಟ್ಟ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದ್ರೆ ನಾವು ಆತನಿಗೆ ದೋಷವಿಲ್ಲದವರಾಗಿ ನಡಿಬೇಕು. ಯಾಕಂತಂದರೆ ದೋಷವಿಲ್ಲದವರೊಂದಿಗೆ ದೇವರ ಸಹವಾಸ ಬಹಳ ಚೆನ್ನಾಗಿರ್ತದೆ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ದೇವರ ಮಕ್ಕಳಿಗೆ ಈ ಲೋಕದಲ್ಲಿ ನಿಂದನೆಗಳು, ದೋಷಾರೋಪಣೆಗಳು ಬಹಳ ಇರ್ತವೆ ರೀ. ಓಕೆ, ನಿಂದನೆಗಳು, ದೋಷಾರೋಪಣೆಗಳು ಬಹಳ ಇರ್ತವೆ. ಆದರೆ ಮನುಷ್ಯನ ದೋಷಾರೋಪಣೆಗಳಿಗೆ ತಲೆ ಕಡಿಸ್ಕೊಂಡು ಬದುಕಬಾರ್ದು ಇವತ್ತು. ಅರೆ, ದೇವರ ಮುಂದೆ ನೀನು ದೋಷವಿಲ್ಲದವನಾಗಿ ನಡಿಬೇಕಷ್ಟೇ. ದೇವರ ಮುಂದೆ ನೀನು ದೋಷವಿಲ್ಲದವನಾಗಿ ನಡಿಬೇಕು. ಅದೇ ನಿನಗೆ ಆಶೀರ್ವಾದ. ನಮ್ಮ ತಲೆಯಲ್ಲಿ ಒಂದೇ ಇರಬೇಕೇನಂತಂದರೆ, ಆ ಸರ್ವಶಕ್ತನಾದ ದೇವರ ಮುಂದೆ ನಾನು ದೋಷವಿಲ್ಲದವನಾಗಿ ನಡೆಯಬೇಕು ಎಂಬುವಂಥದ್ದು. ಓಕೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಟ್ಟಾಗಿ ನಾವು ಇದನ್ನು ಏನು ಕಲ್ತುಕೊಂಡೀವಿ ರೀ? ಮೊದಲನೇದಾಗಿ, ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬಂದಿದ್ದಾವೆಂಬುದಾಗಿ. ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಏನನ್ನು ನೆನಪಿಸ್ಕೊಳ್ಬೇಕು ರೀ? ಏನಂತ ನೆನೆಸ್ಕೊಳ್ಬೇಕು? ಸರ್ವಶಕ್ತನಾದ ದೇವರನ್ನು ನಾವು ನೆನಪಿಸಿಕೊಳ್ಳಬೇಕು. ಪದ್ಮೋಸ್ ದ್ವೀಪದಲ್ಲಿ ಯೋಹಾನನನ್ನು ಯಾವ ರೀತಿ ಆತನು ದರ್ಶನ ಕೊಟ್ಟನೋ ಆ ಒಂದು ರೀತಿಯ ದರ್ಶನವನ್ನು, ಚಿತ್ರಣವನ್ನು ನಾವು ನೆನಪಿಸಿಕೊಳ್ಳಬೇಕು. ಮತ್ತು ಆತನು ತಕ್ಕ ಕಾಲದಲ್ಲಿ ಇರುವಾತನೆಂಬುದಾಗಿ ಮರಿಬಾರ್ದು. ಮತ್ತು ಎಲ್ಲದಕ್ಕೂ ಕೂಡ ಆತನು ಸಮಯ ಸೆಟ್ ಮಾಡಿದ್ದಾನೆ. ಆತುರ ಪರಬಾರ್ದು, ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೋಬಾರ್ದು. ಮೂರನೇದಾಗಿ, ಆತನ ಮುಂದೆ ನಾವೇನು ಮಾಡ್ಬೇಕು ರೀ? ದೋಷವಿಲ್ಲದವರಾಗಿ ನಡೆದುಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ದಾನಿಯೇಲನಿಗೆ ನೀನು ಹೇಗೆ ಸಿಂಹಗಳ ಬಾಯಿಯಿಂದ ತಪ್ಪಿಸಿಕೊಂಡಿದ್ದಾನಿಯಲ್ಲ ಅಂತ ಕೇಳಿದರೆ ಅವನೇನು ಹೇಳ್ತಾನೆ ಗೊತ್ತಾ? ನಾನು ನಿರ್ಮಲವಾಗಿ, ದೇವರ ದೃಷ್ಟಿಗೆ ನಿರ್ಮಲವಾಗಿ ಕಂಡುಕೊಂಡೆ ಅಂತ. ನಾನು ದೇವರ ದೃಷ್ಟಿಯಲ್ಲಿ, ದೇವರ ಕಣ್ಣಿಗೆ ನಿರ್ಮಲ ಉಳ್ಳವನಾಗಿ ನಾನು ಕಂಡುಕೊಂಡಿದ್ದೇನೆ. ದೇವರಿಗೆ ನಾನು ಹೆಂಗೆ ಕಂಡಿದ್ದೇನೆ ಅಂದರೆ, ದೋಷವಿಲ್ಲದವನಾಗಿ ನಾನು ಆತನ ಮುಂದೆ ಕಂಡಿದ್ದೇನೆ. ಅದಕ್ಕೋಸ್ಕರ ನನ್ನ ದೇವರು ಆ ವಿಪತ್ತಿನ ಸಮಯದಲ್ಲಿ ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿದ ಅಂತ ಹೇಳ್ತಾನೆ. ಅವನು ಕಟ್ಟಿ ಹಾಕಿದ. ಕರ್ತನಲ್ಲಿ ಪ್ರೇರೆ, ದೋಷವಿಲ್ಲದವನಾಗಿ ನಡಿ, ಅದು ನಿನಗೆ ಆಶೀರ್ವಾದ. ಅಂದು ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿದ ದೇವರು ಈ ದಿನ ಎಂತಹ ಗರ್ಜಿಸುವ ಸಿಂಹ ನಿನ್ನನ್ನು ನುಂಗಬೇಕಂತ ಕಾದಿದೆಯೋ ಅದರ ಬಾಯಿಯನ್ನು ಆತನು ಕಟ್ಟಿ ಹಾಕುತ್ತಾನೆ. ಆಮೇನ್. ಎಸ್, ದೋಷವಿಲ್ಲದವನಾಗಿ ಆತನ ಮುಂದೆ ನಡೆದುಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.